ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡು ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗಂಡು ಬಿ ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು ಟಾಟಾ ಉಪ್ಪು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡು ಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಅಡುಗೆನ ಮಾಡಿಸ್ತಾ ಇದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFC ಖ್ಯಾತಿಯ ಕೃಷ್ಣಪ್ಪ ಅವರು ಬಂದು ಅದ್ಭುತವಾಗಿರುವಂತ ಒಂದು ಅಡುಗೆನ ಮಾಡ್ತಾ ಇದ್ದಾರೆ. ಕೃಷ್ಣಪ್ಪ ಅವರೇ ನಮಸ್ಕಾರ, ಬನ್ನಿಪ್ಪ. ನಮಸ್ಕಾರ ಕೃಷ್ಣಪ್ಪನವರೇ. ಏನೋ ಖುಷಿಯಾಗಿ ಬರ್ತಾರ ನೋಡಿದ್ರೆ, ಅದ್ಭುತವಾಗಿ ಏನೋ ಅಡಿಗೆ ಮಾಡೋ ತರ ಕಾಣ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಅಡಿಗೆ ಮಾಡಿ ತೋರಿಸ್ತಾ ಇದೀರಾ ಕೃಷ್ಣ? ಒಂದು ಆಲೂಗಡ್ಡೆ, ಇತ್ತಿಗೆ ಬೇಳೆ, ಮಟನ್ ಕುರ್ಮಾ ಮಾಡಿ ತೋರ್ಸೋಣ ಅಂತ. ಆಲೂಗಡ್ಡೆ, ಇದ್ಕಿದ ಬೇಳೆ ಮುಗೀತಲ್ಲಪ್ಪ ಕೃಷ್ಣಪ್ಪ. ಸರ್, ಇಡೀ ವರ್ಷ ಸಿಗುತ್ತೆ, ಯಾರು ಹೇಳಿದ್ರು ಸೀಸನ್ದಲ್ಲಿ. ಅದೆಲ್ಲಿ ಸಿಗುತ್ತೋ ಗೊತ್ತಿಲ್ಲಪ್ಪ. ನಮ್ಮನ್ನ ಭೇಟಿ ಮಾಡಿದ್ರೆ ಖಂಡಿತ ಕೊಡ್ತೇವೆ. ನೋಡ್ರಪ್ಪ, ಇದೊಂದೇ ಕಡಿಮೆ ಇದ್ದಿದ್ದು. ಕೃಷ್ಣಪ್ಪ ಅವ್ರಿಗೂ ಇದ್ಕಿದ ಬೇಳೆ ಬೇಕು ಅಂತ ಕೇಳಿದ್ರೆ ಅದನ್ನು ಕೊಡಿಸ್ತಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ಕಿದ ಬೇಳೆ ಆಲೂಗಡ್ಡೆ ಹಾಕಿ ಒಂದು ಒಳ್ಳೆ ಮಟನ್ ಕುರ್ಮಾನ ಮಾಡ್ತಾ ಇದೀರಾ. ಮಟನ್ ಕುರ್ಮಾ ಮಾಡಕ್ಕೆ ಏನೇನ್ ತಂದಿದ್ದೀರಾ ಕೃಷ್ಣಪ್ಪ? ಹಿದಕವರೆ ಬೇಳೆ, ಆಲೂಗೆಡ್ಡೆ, ಮಟನ್ ಕುರ್ಮಾ. ಬೇಕಾಗುವ ಸಾಮಗ್ರಿಗಳು: ಮಟನ್, ಹಿದಕವರೆ ಬೇಳೆ, ಆಲೂಗೆಡ್ಡೆ, ಸಾಂಬಾರ್ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಹುರಿಗಡಲೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಫಸ್ಟ್ ಒಂದು ಫ್ರೈ ಇಡಿ ಬಾಂಡ್ಲಿ, ಇದು ಸ್ವಲ್ಪ ಹಸಿ ಮಸಾಲೆ ಟೈಪಲ್ಲಿ ಮಾಡೋಣ. ಆಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕೋಬಹುದು, ಏನ್ ಬೇಕಾದ್ರೆ ಹಾಕೋಬಹುದು. ಹಾಕೊಳ್ಳಿ. ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕಿ ಸರ್. ಏನಿದು ಯೂಶಲಿ ಪೇಸ್ಟ್ ಹಾಕ್ಬಿಡ್ತೀವಿ, ಇವತ್ತೇನು ಅಲ್ಲ, ಇದು ಸ್ವಲ್ಪ ಈ ಸಾಂಪ್ರದಾಯಿಕ ಅಡುಗೆ. ಇದು ಬೇರೆ ಜನಾಂಗದ. ಇದು ಈ ನಮ್ಮ ಕೊಡಗು ಇದೆ ನೋಡಿ. ಹೌದು. ಅದೇ ತರ ಊಟಿನಲ್ಲಿ ಬಡಗಾಸ್ ಅಂತ ಇದ್ದಾರೆ. ಊಟಿನಲ್ಲಿ ಓಕೆ, ಅವರು ಈ ಆಲೂಗಡ್ಡೆ ಉಪಯೋಗಿಸಿ ಮಾಡ್ತಾರೆ ಈ ಮಟನ್ ಬಡಗಾಸ್ ಅಂತ. ಬಡಗಾಸ್ ಅಂತ ಯಾವ ಊರಲ್ಲವ್ರೆ ಕೃಷ್ಣಪ್ಪ? ಅದು ಊಟಿನಲ್ಲಿ ಇದ್ದಾರೆ. ಊಟಿ ಪೂರ್ತಿ ಅವ್ರದೇ, ನೀಲಗಿರಿ ಡಿಸ್ಟಿಕ್ ನಲ್ಲಿ ಅವ್ರದೇ ಇದು. ತಮಿಳ್ನಾಡಲ್ಲಿ. ಅದೇಗೆ ಪರಿಚಯ ನಿಮ್ಗಲ್ಲಿ? ಸರ್, ನಾವು ಬ್ರಿಟಿಷ್ ಕಾಲದಲ್ಲಿಂದ ನಮ್ಮ ಅಪ್ಪ ಅಮ್ಮ ಎಲ್ಲ ನಿಮ್ಗೆ ಅಲ್ಲೇ ಇದ್ದಿದ್ದು, ಊಟಿನಲ್ಲಿ. ಓಕೆ ಸರ್. ಇದು ಕೊತ್ತಂಬರಿ ಸೊಪ್ಪು, 3 ತರ ಸೊಪ್ಪಿದೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಮೂರನ್ನು ಸಮ ಪ್ರಮಾಣದಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದಾರೆ. ನೀವು ಇನ್ನೊಂದು ಸರ್, ಊಟಿದು ಯಾವುದೇ ಫ್ರೂಟ್ಸ್ ಇದೆಯಲ್ಲ, ಹೌದು ಸರ್, ತುಂಬಾ ಅದ್ದೂರಿ ಟೇಸ್ಟ್ ಅದು. ಯಾಕೆ? ಅದು ಮಣ್ಣಿನ ಹವಾಗುಣ, ಅದು ಬೆಳೀತಕ್ಕಂಥ ಇದು. ಓಕೆ ಸರ್. ಸರ್, ಇದಾಯ್ತು, ಸಾಕಿದು ಅಷ್ಟು ಸಾಕಾ? ತಣ್ಣಗಾಗ್ಲಿ. ಇನ್ನೊಂದೇನ್ ಬೇಕು? ಕುಕ್ಕರ್ ಕೊಟ್ಬಿಡಿ, ಡೈರೆಕ್ಟ್ ಕುಕ್ಕರ್ ಹೋಗ್ಬಿಡಿ. ಸಾಕಲ್ವಾ ಇದು? ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ನೀವು ಸ್ವಲ್ಪ ಫ್ರೈ ಮಾಡ್ತಾ ಇರಿ. ಓಕೆ ಸರ್. ನಾನು ಅಷ್ಟೊಳಗೆ ಅದು ಮುಗಿಸ್ಕೊತೀನಿ. ಈ ಕಡೆ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ. ಆ ಕಡೆ ಫ್ರೈ ಮಾಡಿದಂತ 3 ತರ ಸೊಪ್ಪು ಮತ್ತೆ ಬೆಳ್ಳುಳ್ಳಿ, ಶುಂಠಿನ ನಾವು ರುಬ್ಕೊಳ್ತಾ ಇದೀವಿ ಅಲ್ವಾ ಕೃಷ್ಣಪ್ಪ? ಹೌದು. ಏನಕ್ಕೆ ಚೆನ್ನಾಗಿರ್ತಿದ್ದು? ಯಾವ್ದು ಜೊತೆ ಸರ್, ಇದು ಎಲ್ಲಕ್ಕೂ ಹೋಗುತ್ತೆ, ಎಲ್ಲ ಕಾಂಬಿನೇಷನ್. ಹೌದೇನು? ಹೆಂಗ್ ಬೇಕಾದ್ರೆ ಮಾಡ್ತಾರೆ. ಹಾಕಂತ ಸ್ವಲ್ಪ ಹಾಕೊಳ್ಳಿ ಸರ್. ಹಸಿ ಮಸಾಲೆಯ ಅದ್ಭುತವಾದಂತ ಕುರ್ಮಾ, ಮಟನ್ ಕುರ್ಮಾ. ಮಟನ್ ಕುರ್ಮಾಗೆ ಆಲೂಗಡ್ಡೆ ಮತ್ತು ಇದ್ಕಿದ ಬೇಳೆಯ ಅವರೆಕಾಳನ್ನ ಹಾಕಿ ಮಾಡ್ತಾ ಇರ್ತಕ್ಕಂಥ ಹಸಿ ಸಾರಿದು ಕುರ್ಮಾ ಒಂಥರ ಅತ್ಯದ್ಭುತವಾದಂತ ರುಚಿ ಇದು. ಈ ರುಚಿ ಅಡ್ಜಸ್ಟ್ ಆಗೋಯ್ತು ಅಂದ್ರೆ ನಿಮಗೆ ಬೇರೆ ಯಾವ ರುಚಿನೂ ರುಚಲ್ಲ. ಖಂಡಿತ. ಇದಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿನ ಯೂಸ್ ಮಾಡ್ತಾ ಇದೀವಿ. ಸಾಕು. ಮಾಂಸ ಹಾಕೋಣ. ನಮ್ಮ ಅಂಗಡಿಗೆ ಇಲ್ಲಿ ಇವತ್ತು ಸಾಯಂಕಾಲ 6 ಗಂಟೆಯಲ್ಲಿ ಸಿಂಗಪೂರ್ಗೆ ಟೇಕಪ್ ಆಗಿದೆ ಬಿರಿಯಾನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನನಗೆ ಡೌಟ್, ಏನಪ್ಪ ಹಿಂಗೆ ಹೇಳ್ತಾನೆ ನಾನು. ಆಮೇಲೆ ಫೋನ್ ಮಾಡಿ ಅವ್ರ ಮಾಲೀಕರು ಕೊಟ್ಟ ಅವನು. ಓಕೆ. ಅವ್ರು ಹೇಳಿದ್ರು, ಸರ್ ಬೆಳಗ್ಗೆ ನಿಮ್ಮ ಹತ್ರ ಬಿರಿಯಾನಿ ತಗೊಂಡ್ ತಿಂದ್ವಿ ನಾವು, ಅಷ್ಟು ಅದ್ಭುತವಾಗಿದೆ. ಓಕೆ. ನಾವು 6 ಗಂಟೆಗೆ ಇಲ್ಲಿಂದ ಟೇಕಪ್ ಮಾಡಿಸ್ತಾ ಇದೀವಿ, ಕೊಡಿಸಿ ಕಳಿಸಿ. 11 ಗಂಟೆಗೆ ಅಲ್ಲಿ ಸಿಗುತ್ತೆ ಸರ್. ಸಿಗುತ್ತೆ. ಸರ್, ಇತಿಬೇಳೆ ಹಾಕೊಳ್ಳೋಣ ಸ್ವಲ್ಪ. ಇದಕ್ಕೇನೆ ಇತಿಬೇಳೆ. ಓಕೆ. ಹೀಗೆ ಆಲೂಗಡ್ಡೆ ಸ್ವಲ್ಪ ಸೇರಿಸ್ಬಿಡೋಣ. ಹಾಕಿ. ಪೂರಿಗೆ, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಯಾವ್ದಕ್ಕೆ ಬೇಕಾದ್ರೂ ಒಳ್ಳೆ ಕಾಂಬಿನೇಷನ್ ಇದು. ಹಂಗೆ ಸ್ವಲ್ಪ ಟೊಮೆಟೊ ರುಬ್ಕೊಂಡ್ಬಿಡೋಣ. ರುಬ್ಕೊಳ್ಳಿ ಸರ್, ಬೇಗ ಆಗುತ್ತೆ. ಹಾಕಿ. ಸ್ವಲ್ಪ ನಮಗೆ ಚಿಲ್ಲಿ ಪೌಡರ್ ಹಾಕಿ ಇದ್ರೊಳಗೆ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿಯನ್ನ ಮಾತ್ರ ನಾವು ಯೂಸ್ ಮಾಡ್ತಾ ಇದೀವಿ. ಸ್ವಲ್ಪ ಹಾಗೆ ಧನಿಯಾ ಪುಡಿ ಹಾಕಿ. ಎವರೆಸ್ಟ್ ಅವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನೀರ್ ಹಾಕ್ಬಿಡ್ತಾ ಇದೀರಾ? ಇಲ್ಲ ಇಲ್ಲ, ಸ್ವಲ್ಪನೇ. ಬಟ್ ಏನು ಹಸಿರು ಕಲರ್ ಇದ್ರೆ ಮಜಾ ಇದಕ್ಕೆ. ಇದು ಹಸಿ ಮಸಾಲೆ ಮಜಾ, ಅದರಿಂದನೇ ಮಜಾ. ನೀವು ಟೊಮೆಟೊ ಇದಕ್ಕೂ ರುಬ್ಬಿಟ್ಟು ಹಾಕ್ಬಿಡ್ತೀರಲ್ಲ ನೀವು? ಸರ್ ಬೇಗ ಆಗುತ್ತೆ ಕೆಲಸ. ಓಕೆ. ಟೊಮೆಟೊ ಕೆಲವಕ್ಕೆ ನೀವು ಹಂಗೇನೆ ಫ್ರೈ ಮಾಡಬೇಕಾಗ್ತದೆ. ಓಕೆ. ಎಲ್ಲ ಅಡುಗೆಗೂ ರುಬ್ಬ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿ ಇವಕ್ಕೆಲ್ಲ ಇರ್ತವಲ್ಲ, ಹೌದು ಸರ್. ನೀವು ರುಬ್ಬ ಹಾಕ್ಬಿಟ್ರೆ ಮಾತ್ರ ತುಂಬಾ ಟೇಸ್ಟ್ ಇರ್ತದೆ. ಬಾಯಿಗೆ ತಿನ್ನಕ್ಕೆ ಸಿಗ್ಬಾರ್ದು. ಏನಿದು? ಇದು ತೆಂಗಿನಕಾಯಿ. ಓಕೆ. ರುಬ್ಕೊಳ್ಳೋ ಸ್ವಲ್ಪ. ಎಸ್ ಸರ್. ತೆಂಗಿನಕಾಯಿ ಮತ್ತೆ ಕಡಲೆನಾ? ಸ್ವಲ್ಪ ಕಡಲೆ. ಸ್ವಲ್ಪ ಸಾಕು ಅನ್ಸುತ್ತೆ ಕಡಲೆ? ಸ್ವಲ್ಪ ಸಾಕು, ತುಂಬಾ ಅಲ್ಲ, ಇಷ್ಟ ಹಾಕಲ್ಲ. ಓಕೆ. 2 ಸ್ಪೂನು. 2 ಸ್ಪೂನ್ ಕಡಲೆ. ಓಕೆ. ಹಾಕೋಣ? ಹಾಗೆ ಸರ್. ಉರ್ಗಡ್ಲೆ ಮತ್ತು ತೆಂಗಿನಕಾಯಿ ರುಬ್ಬಿರೋದು ಏನಕ್ಕೆ ಅಂದ್ರೆ ಸ್ವಲ್ಪ ಸಾರು ಗಟ್ಟಿ ಬರಕ್ಕೆ, ಸಾರು ಜಾಸ್ತಿ ಆಗಕ್ಕೆ. ಇದು ರುಬ್ಕೊಂಡಿರೋದು ಕಾಂಡದ್ದು. ಇದು ಸೊಪ್ಪಿನ ಕಾಂಡ ಇರ್ತಲ್ಲ, ಅದು ರುಬ್ಬಿರೋದು. ಸೊಪ್ಪಿನ ಕಾಂಡ ಅಂತೆಲ್ಲ ಉಡ್ಕೊಂಡು ಹೋಗ್ಬೇಡ್ರಿ. ಸೊಪ್ಪನ್ನೆಲ್ಲ ನಾವು ಎಲೆ ತರದೆಲ್ಲ ತಗೊಳ್ತೀವಿ, ಉದ್ದಕ್ಕೆ ಹಿಂಗ್ ಬರುತ್ತೆ ಕಡ್ಡಿ ತರ. ಆ ಕಡ್ಡಿನೂ ಬಿಸಾಕಾಗಿಲ್ಲ, ಅದನ್ನು ರುಬ್ಬಿಟ್ಟು ಹಾಕ್ಬಿಡ್ತಾರೆ. ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ. ನಮ್ಮ GFC ಅವರ ಗರಂ ಮಸಾಲ, ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ. ಓಕೆ. ಉಪ್ಪಿಗೆ ಬಂದಿದೀವಿ ಅಂದ್ರೆ ರೆಡಿ ಆಗ್ತದೆ. ವೆರಿ ಗುಡ್. ಉಪ್ಪು ಸ್ವಲ್ಪ ಹಿಂದೆ ಇರಲಿ ಯಾವಾಗಲೂ. ಉಪ್ಪು ಹಿಂದೆ ಇರಲಿ, ಯಾಕಂದ್ರೆ ಉಪ್ಪು ಕಡಿಮೆ ಆದ್ರೆ ಸಾರಿಗೆ ಹಾಕೋಬಹುದು. ಉಪ್ಪು ಜಾಸ್ತಿ ಆದ್ರೆ ತಿರ್ಗಾ ನೀರು ಹಾಕೊಂಡು ಅದಕ್ಕೆ ಇನ್ನೇನೋ ಹಾಕಿ ಆ ಸಾರಿನ ಅದ್ವಾನ ಕೆಡಿಸಿಡ್ಬೇಕಾಗತ್ತೆ. ಮುಚ್ಕೋಣ. ಸೊ ನೀರಿಗೆ ಬೇಡವಾ? ಸಾಕಾ? ಬೇಡ ಸರ್, ಸಾಕು. ಕುಕ್ಕರ್ ಇದಾಗತ್ತೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಮಟನ್ ಕುರ್ಮಾ. ಮಟನ್ ಕುರ್ಮಾಗೆ ಆಲೂಗಡ್ಡೆ ಮತ್ತು ಇದ್ಕಿದ ಬೇಳೆಯನ್ನ ಹಾಕಿ ಮಾಡ್ತಕ್ಕಂಥ ಗಟ್ಟಿಯಾದಂಥ ಕುರ್ಮಾ. ಚಪಾತಿ, ಪೂರಿ, ದೋಸೆ, ಇಡ್ಲಿ, ಮುದ್ದೆ, ಸಾರು, ಅನ್ನ ಏನಕ್ಕೆ ಬೇಕಾದ್ರೂ ಇದನ್ನ ಹಾಕೋಬಹುದು. ತುಂಬಾ ಸಖತ್ತಾಗಿರುತ್ತೆ. 3 ವಿಷಲ್ ಬರಬೇಕು. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ಓಕೆ ಕೃಷ್ಣಪ್ಪ, ಹೇಳಿ ಸರ್. 3 ವಿಷಲ್ ಆಯ್ತು. ಆಯ್ತು ಸರ್. ಘಮ 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 ಅಂತ ಇದೆ ಅಡ್ಗೆ ಮನೆ. ತೆಗೆದು ನೋಡ್ರಿ. ನಿಧಾನ, ಇಲ್ಲ ಸರ್, ತುಂಬಿರುತ್ತೆ. ನಿಧಾನಕ್ಕೆ ತೆಗಿರಿ. ಆಹಾ, ಕೊತ್ತ ಕೊತ್ತ ಕುದಿತೀರೋ. ಆಗಿದೆಯಲ್ಲ? ಬೊಂಬಾಟ್ ಸರ್. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಒಳ್ಳೆ ಕುರ್ಮಾ, ಹಸಿ ಮಸಾಲೆ ಹಾಕಿ ಮಾಡಿರ್ತಕ್ಕಂಥ ಕುರ್ಮಾ. ಒಂದ್ಸರಿ ಟೇಸ್ಟ್ ಮಾಡಿ, ಅದ್ರ ಮಜಾನೇ ಬೇರೆ. ಆಲೂಗಡ್ಡೆ, ಬೇಳೆ, ಮಟನ್ ಕುರ್ಮಾ ರೆಡಿ ಆಗಿದೆ. ಅದ್ಭುತವಾದಂತ ಮಟನ್ ಕುರ್ಮಾನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ GFC ಖ್ಯಾತಿಯ ಕೃಷ್ಣಪ್ಪನವರೇ. ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಶುರು ಆಗ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣಪ್ಪನವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದಕ್ಕವರೇ ಬೇಳೆ ಆಲೂಗೆಡ್ಡೆ ಮಟನ್ ಕುರ್ಮಾ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಶುಂಠಿ, ಬೆಳ್ಳುಳ್ಳಿ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಂಬಾರ್ ಈರುಳ್ಳಿ ಹಾಕಿ ಹುರಿದು ರುಬ್ಬಿದ ಮಿಶ್ರಣ, ಅರಿಶಿನ, ಮಟನ್, ಇದಕ್ಕವರೇ ಬೇಳೆ, ಆಲೂಗೆಡ್ಡೆ ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ರುಬ್ಬಿ ಮಟನ್ಗೆ ಹಾಕಿ 2 ನಿಮಿಷ ಬೇಯಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿಗಡಲೆ, ನೀರು ಸೇರಿಸಿ ರುಬ್ಬಿ ಕುಕ್ಕರ್ಗೆ ಹಾಕಿ ಗರಂ ಮಸಾಲ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ಇದಕ್ಕವರೇ ಬೇಳೆ ಆಲೂಗೆಡ್ಡೆ ಮಟನ್ ಕುರ್ಮಾ ಸವಿಯಲು ಸಿದ್ಧ. ಕೃಷ್ಣಪ್ಪನವರೇ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಏನ್ ನೀವು ಬರೀ ಕೈ ಬಂದಿದ್ದೀರಾ? ಚಪಾತಿ ಇಲ್ಲ, ಪೂರಿ ಇಲ್ಲ, ಇಡ್ಲಿನೂ ಇಲ್ಲ, ನೆನ್ನೆ ಪರೋಟ ಇಲ್ಲ. ಮನೆಯಲ್ಲ ಹಬ್ಬಲ್ಲ ಸರ್, ಅದಕ್ಕೆನಾ? ಅದಕ್ಕೆ ಬರೀದೇ ಟೇಸ್ಟ್ ಮಾಡ್ಲಿ ಅನ್ನಂತೀರಾ? ಬರೀ ಮಾಡೋದೇ ತಿನ್ಲಿ ಅಂತ ನಮ್ಮ ಆಸೆ. ಓಕೆ 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 ಓಕೆ. ಅದಕ್ಕೂ
ಒಂದು 2 ಆಲೂಗಡ್ಡೆ, ಸ್ವಲ್ಪ ಕಾಳು. ಟೇಸ್ಟ್ ಮಾಡ ಅಂತೀರಾ? ಮಾಡಿ ಸರ್. ಅದ್ಭುತ. ಆಲೂಗಡ್ಡೆ ಜೊತೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸರ್ ಅದು. ಅದು ನಾಟಿ ಆಲೂಗಡ್ಡೆ, ಒಳ್ಳೆ ಕುರ್ಮ. ನೋಡಿ ಸರ್. ಹಿಂಗ್ ನೋಡ್ತಾರೆ ತಿನ್ನಕ್ಕಾಗಲ್ಲ. ತಿನ್ನಿ ಸರ್. ನಾವು ಊಟ ಕೊಟ್ಟವ್ರಿಗೆ ಯಾವತ್ತು ಅಡುಗೆ ಮಾಡ್ತಾ ಇರ್ತೀವಿ ನೋಡಿ. ತಿನ್ನೋರು ನೋಡಿ ಪರಮಾನಂದ. ಯಾಕೆ ತಿಂತಾರೆ ಅಂತಲ್ಲ, ನಾವು ಮಾಡಿರೋ ಅಡುಗೆನ ಎಷ್ಟು ಅಭಿರುಚಿಯಿಂದ ತಿಂತಾ ಇದ್ದಾರೆ ಅನ್ನೋ ಸಂತೋಷ ಆಗುತ್ತೆ. ತುಂಬಾ ಚೆನ್ನಾಗಿದೆ ಆ ಗ್ರೇವಿ, ಆ ಮಜಾ. ನಾವು ತಿನ್ಕೊಳ್ತೀವಿ. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅದ್ಭುತವಾದಂತ ಒಂದು ಗ್ರೇವಿನ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೃಷ್ಣಪ್ಪ ಅವರೇ. ಥ್ಯಾಂಕ್ ಯು ಸರ್. ಆಮೇಲೆ ಫೋನ್ ನಂಬರ್ ಹೇಳ್ರಿ. ತುಂಬಾ ಜನ, ಯಾಕಂದ್ರೆ ಬುಕ್ ಬೇರೆ ರಿಲೀಸ್ ಆಗ್ಬಿಟ್ಟಿದೆ, ಬುಕ್ ನಲ್ಲಿರೋರೆಲ್ಲ ಬುಕ್ ಸಿಕ್ಕಿದ್ಮೇಲೆ ನಿಮಗ್ ತಲೆ ತಿಂತಾರೆ. ನಾನ್ ವೆಜ್ ಬಂದಿಲ್ವಲ್ಲ ಸರ್ ಅಂತ, ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ. ಖಂಡಿತ ಹೇಳ್ತೀನಿ. ಇನ್ನು ಒಂದು ವಾರದಲ್ಲಿ ಅಂದ್ರೆ 17ನೇ ತಾರೀಕು ಏಪ್ರಿಲ್ ಒಳಗಡೆ ನಾನ್ ವೆಜ್ ರೆಸಿಪಿ ಬುಕ್ ಸಹ ಸಿಗುತ್ತೆ. ಕೊಡೋಣ ಸರ್. ಓಕೆ. 94 810 36 202. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಎಷ್ಟು ಟೇಸ್ಟ್ ಆಗಿದೆ ಅಂತ ಹೇಳಿದ್ರೆ, ಈ ತರ ನಲ್ಲಿ ಮೂಳೆ ಕೈ ಹಿಡ್ಕೊಂಡು ಅದನ್ನ ಬಾರಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಏನೇವು ಇದನ್ನ ಖಾಲಿ ಮಾಡಬೇಕು, ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಆರೋಗ್ಯದ ಅಡುಗೆನ ಮಾಡ್ಕೊಡ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು. ಮುರಳಿಯವರೇ, ಏನಿದ್ರೆ ಏನ್ರಿ, ಆರೋಗ್ಯನೇ ಇಲ್ಲ ಅಂದ್ರೆ ತುಂಬಾ ಕಷ್ಟ ಅಲ್ವೇನ್ರಿ ಅಂತ. ನೋ ಪ್ರಾಬ್ಲಮ್. ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಆರೋಗ್ಯದ ಬಗ್ಗೆ ಕಾಳಜಿ ನಮಗೂ ಇದೆ. ಆ ಕಾಳಜಿ ನೀವು ನೋಡ್ತೀರಾ ಅಂತ. ಗುರುಜಿ ನಮಸ್ಕಾರ. ನಮಸ್ಕಾರ ಮುರಳಿಯವರೇ. ಗುರುಜಿ ಏನ್ ಮಾಡ್ತಾ ಇದೀರಾ ಗುರುಜಿ? ಮಾವಿನ ಹಣ್ಣು ಮಾವಿನಕಾಯಿ ಕಾಲ ಶುರು ಆಗಿರೋದ್ರಿಂದ ಹೌದು ಗುರುಜಿ. ಮಾವಿನ ಹಣ್ಣಿನ ಸಲಾಡ್, ಮಾವಿನ ಹಣ್ಣು ದೊಡ್ಡ ಮೆಣಸಿನಕಾಯಿ ಸಲಾಡ್. ದಪ್ಪ ಮೆಣಸಿನಕಾಯಿ ಬೇರೆ ಆಗ್ತಾ ಇದೀವಿ ಹೌದು. ಮಾವಿನ ಹಣ್ಣಿಗ? ಹೌದು. ಯಾಕೆ ಗುರುಜಿ ಹಂಗೆ ಕೊಟ್ಟಿರಿ ಹಂಗೆ ಬೈಗೆ ಹಾಕೊಳ್ತಾ ಇದ್ವಿ ನಾವು? ಎಷ್ಟು ದಿನ ಅಂತ ಅದೇ ತರ ತಿಂದು ಬೇಜಾರಾಗಲ್ವೇ? ಒಂದು ವಿಭಿನ್ನವಾಗಿರ್ಬೇಕಲ್ವಾ? ಅದು ಕರೆಕ್ಟ್. ಸ್ವಲ್ಪ ಚೇಂಜ್, ಒಂಥರ ವಿಚಿತ್ರವಾಗಿ, ಘಾಟ್ ಆಗಿ, ಖಾರವಾಗಿ, ಸಿಹಿಯಾಗಿ, ಹುಳ್ಳಿಗೆ ಒಂದು ರೀತಿಯ ಬೇರೆ ರೀತಿ ಮಜಾನೆ ಕೊಡುತ್ತೆ. ಓಕೆ, ಏನೇನ್ ತಿಳಿದಿರಾ ಗುರುಜಿ? ಮಾವಿನ ಹಣ್ಣ ಮತ್ತು ದಪ್ಪ ಮೆಣಸಿನಕಾಯಿಯ ಸಲಾಡ್ ಮಾಡಕ್ಕೆ? ಹೌದು. ಮಾವಿನ ಹಣ್ಣಿನ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು, ಬಣ್ಣದ ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಉಪ್ಪು. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ನಾನು? ಮಿಕ್ಸಿಂಗ್ ಬೌಲಾ? ಅಂತೂ ಈ ಮಾವಿನ ಹಣ್ಣು ಶುರು ಆಯ್ತು ಅಂದ್ರೆ ಬೇರೆ ಹಣ್ಣುಗಳೆಲ್ಲ ಸ್ವಲ್ಪ ಡಲ್ ಆಗ್ಬಿಡುತ್ತೆ. ಎಲ್ಲ ಡಲ್ ಆಗ್ಬಿಡುತ್ತೆ, ಅದು ಬಂದು ಕುತ್ಕೊಂಡ್ಬಿಡುತ್ತೆ. ಹಣ್ಣಿನ ರಾಜ ಅದು. ಅದು ಕೂರ್ದೆ ಹೇಗೆ ಹೆಚ್ಕೊಂಡಿರುವಂತಹ ಮಾವಿನ ಹಣ್ಣು. ಓಕೆ, ಮಾವಿನ ಹಣ್ಣಿನ ಜೊತೆಗೆ ಕ್ಯಾಪ್ಸಿಕಮ್, ರೆಡ್ ಕಲರ್ ಕ್ಯಾಪ್ಸಿಕಮ್. ಇದು ನೋಡ್ಕೊಂಡು ಹಾಕ್ಬೋದು ಹೇಗೆ ಅಂತ ನಿಮ್ಗೆ. ಓಕೆ, ಸಿಹಿ ಜಾಸ್ತಿ ಬೇಕು, ಮಾವಿನ ಹಣ್ಣಿಂದೇ ಫ್ಲೇವರ್ ಜಾಸ್ತಿ ಬೇಕು ಅಂದ್ರೆ ಮಾವಿನ ಹಣ್ಣು ಜಾಸ್ತಿ ಇರುತ್ತೆ. ಇವಾಗ ಸ್ವಲ್ಪ ಸೈಡ್. ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕೋಣ. ಇದು ನಾವು ಕೈ ಹಿಡ್ಕೊಳ್ಳೋಕೆ ಸ್ವಲ್ಪ ಹೊತ್ತಾಗ್ಬಿಡುತ್ತೆ. ಇದೇನು ಹಣ್ಣ ತರಕಾರಿನ ಅಂತ ಹೇಳಕ್ಕೆ. ಹೌದು. ಸೊ ಈರುಳ್ಳಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು ಈರುಳ್ಳಿ. ಓಕೆ, ಬಿಸ್ಕಿಸೆ ಥರ ಘಾಟಾಗಿ ಚೆನ್ನಾಗಿರುತ್ತೆ. ಓಕೆ, ಇದರಲ್ಲೊಂದು ಕಾಲು ಭಾಗ ಅರ್ಧ ಭಾಗ ಮಾತ್ರ ಓಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಓಕೆ, ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ಇದು ಹೆಚ್ಚು ಹಾಕೊಳ್ಳೋಣ, ಇಲ್ಲ ಕಮ್ಮಿ ಹಾಕೊಳ್ಳೋಣ. ಓಕೆ, ಒಂದು ಅರ್ಧ ಭಾಗ ಇದೆಲ್ಲ ಹಾಕೊಳ್ಳೋಣ. ಅಂದ್ರೆ ಹಸಿಮೆಣಸಿನಕಾಯಿನ ಚೆನ್ನಾಗಿ ಜಜ್ಜಿ ಅಥವಾ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತದ್ದು. ಖಾರ ಮಾತ್ರ ಕಾಣಬೇಕು, ಹಸಿಮೆಣಸಿನಕಾಯಿ ಮಾತ್ರ ಕಾಣಬಾರ್ದು. ಜೀರಿಗೆ ಪುಡಿ ಸ್ವಲ್ಪ ಹಾಕಿ ಹೆಚ್ಚಿಗಿದ್ರೆ ಚೆನ್ನಾಗಿರುತ್ತೆ ಸುವಾಸನೆ. ಹಾಕೋಣ. ಓಕೆ ಗುರು. ನಿಂಬೆ ಹಣ್ಣಿನ ರಸ ಒಂದು ಅರ್ಧ ಹೋಳಷ್ಟು ಹಾಕೋಣ. ಓಕೆ ಗುರು. ಡ್ರೈ ಸಲಾಡ್ ತರ ಇದು, ಬರೀ ನಿಂಬೆಹಣ್ಣು ಒಂದೇನೆ ಸ್ವಲ್ಪ ಲಿಕ್ವಿಡ್ ಆಗಿ ಬರೋದು. ಹೌದು, ಬಟ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಬಿಟ್ಕೊಳ್ಳುತ್ತಲ್ಲ, ಉಳ್ಳಿ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಮಾವಿನ ಹಣ್ಣು ತೀರಾ ಡ್ರೈ ಆಗಿರಲ್ಲ. ಅಂತೂ ನಾವು ಸೀಸನ್ ವೈಸು ಎಲ್ಲ ಹಣ್ಣುಗಳ ಉಪಯೋಗ, ತರಕಾರಿಗಳ ಉಪಯೋಗ ತೋರಿಸ್ಕೊಡ್ತಾ ಇದೀವಿ. ಅದೇ ಮುಖ್ಯ. ನಾವು ಆ ಸೀಸನ್ ನಲ್ಲಿ ಆ ದೇಶದಲ್ಲಿ ಏನಿರುತ್ತೋ ಅದನ್ನ ತಿನ್ಬೇಕು.
ಅದೇ ಇಂಪಾರ್ಟೆಂಟ್. ಆ ಜಾಗದಲ್ಲಿ ಏನ್ ಬೆಳೀತು ಅದನ್ನ ತಿನ್ಬೇಕು. ಅದನ್ನ ತಿನ್ಬೇಕು. ಅದು ಬಿಟ್ಬಿಟ್ಟು ದೊಡ್ಡಸ್ಗೆಗೋಸ್ಕರ ಈ ಕಾಲದಲ್ಲಿ ಇನ್ಯಾವುದೋ ಸಿಗ್ದವ್ರನ್ನ ಅಲ್ಲೆಲ್ಲಿಂದ ನಾವು ತರಿಸಿ ತಿನ್ನೋದೆಲ್ಲ ಅದು ಪ್ರಕೃತಿ ಪ್ರಕಾರ ತಪ್ಪದು. ಗುರುಜಿ, ಆ ಮಾವಿನ ಹಣ್ಣು ನೋಡಿ ಅದು ಬಿಟ್ಬಿಡ್ತದೆ ಅವಾಗಲೇ ನೀರು ಬಿಟ್ಟು ಆಗೋಯ್ತದು. ನೋಡಿ ಒಂಥರ ಇಸ್ ನೋ ಮೋರ್ ಡ್ರೈ. ರೆಡಿನಾ ಗುರುಜಿ? ಓಹೋ, ಮಾವಿನ ಹಣ್ಣು ದೊಡ್ಡ ಮೆಣಸಿನಕಾಯಿಯ ಸಲಾಡ್ ಗೊತ್ತಾಗದೇ ಇಲ್ಲ. ಇವಾಗ ನೋಡ್ತಾರೆ ನಿಮ್ಗೆ ಏನೋ ಹಣ್ಣುಗಳೇ ಆಗ್ತಂಗೆ ಕಾಣ್ತಾ ಇದೆ. ಬಟ್ ಆದ್ರೂ ಕೂಡ ನಮ್ಮ ಬಾಲಕೃಷ್ಣ ಗುರುಜಿಯವರು ತುಂಬಾ ಜನ ಕೇಳ್ತಾರೆ, ಮುರಳಿಯವರು ಏನೋ ಸಣ್ಣ ಆಗ್ಬೇಕು, ಇಲ್ಲ ಏನೋ ದಪ್ಪ ಆಗ್ಬೇಕು, ಏನ್ ಮಾಡ್ಬೇಕು, ಆರೋಗ್ಯ ವೃದ್ಧಿಸ್ಕೋಬೇಕಂದ್ರೆ ಏನ್ ಮಾಡಿದ್ರೆ ಅದನ್ನೇ ಹೇಳ್ಕೊಡ್ತಾ ಇದ್ರಿ ನಮ್ಮ ಕಾರ್ಯಕ್ರಮದಲ್ಲಿ. ನಾವು ಒಂದು ಆಹಾರ ಕ್ರಮನ ತೋರಿಸ್ತಾ ಇದೀವಿ. ಯಾಕಂದ್ರೆ ಹಿಂದೆ ಇದೇ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಒಂದು ಹೋಟೆಲ್ನ ಚೆಫ್ ಮಾಡೋದು ಮಾಡ್ತೀವಿ. ಅದಾದ್ಮೇಲೆ ಗುರುಜಿ ಕರೆಸೋ ಉದ್ದೇಶ ಏನಂದ್ರೆ ಅದು ರುಚಿಗೆ, ಇದು ಆರೋಗ್ಯಕ್ಕೆ. ಈ ತರ ತಿಂದ್ರೆ ನಿಮ್ಮ ಆರೋಗ್ಯ ಖಂಡಿತವಾಗ್ಲೂ ಸುಧಾರಣೆ ಆಗುತ್ತೆ. ಒಂದಿನ ಅಲ್ಲ, ಈ ರೂಢು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಣ್ಣೆ ಬೆಣ್ಣೆ ತಿನ್ನೋದ್ರೆ ಬೆಳಗ್ಗೆ ಮಾತ್ರ ದೋಸೆ ತಿಂದೆ ಗುರು, ಮಸಾಲೆ ದೋಸೆ ತಿನ್ಬಿಟ್ಟ ಇವಾಗ ತಿಂತೀನಿ ಅಂತ ಅದೆಲ್ಲ ವರ್ಕೌಟ್ ಆಗಲ್ಲ. ಎಲ್ಲ ದಿನ ಚೇಂಜ್ ಮಾಡ್ತಾ 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 ನಮ್ಮ ಹಳೆ ಕೆಟ್ಟ ಹವ್ಯಾಸಗಳನ್ನ ಬಿಡಬೇಕು, ಹೊಸ ಅಭ್ಯಾಸಗಳನ್ನ ಸ್ಟಾರ್ಟ್ ಮಾಡ್ಬೇಕು. ಜೊತೆಗೆ ಇದು ಬರೀ ಆರೋಗ್ಯಕ್ಕೆ ಅಂದಾಕ್ಷಣ ರುಚಿ ಇರಬಾರ್ದು ಅಂತ ಏನಿಲ್ಲ. ಫಸ್ಟ್ ಕ್ಲಾಸ್ ಆಗಿರುತ್ತೆ, ತಿನ್ನೋಡಿ. ಒಂಥರ ವಿಚಿತ್ರವಾದಂತಹ ರುಚಿ, ಹೊಸ ರುಚಿ ತರ ಇರುತ್ತೆ, ತಿನ್ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಗುರುಜಿ ಅವ್ರು ಹೇಳಿದ್ದಾರೆ, ತಿಂದು ನೋಡ್ಬೇಕು, ತಿಂದು ನೋಡಿದ್ರೆ ಖಾಲಿ ಆಗ್ಬಿಡುತ್ತೆ. ಗುರುಜಿ ಅವರು ಇದೀನಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಮಾವಿನ ಹಣ್ಣಿನ ಸಲಾಡ್ ಮಾಡುವ ವಿಧಾನ. ಒಂದು ಬೌಲ್ಗೆ ಮಾವಿನ ಹಣ್ಣು, ಬಣ್ಣದ ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ ಪೇಸ್ಟ್, ಜೀರಿಗೆ ಪುಡಿ, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಮೇಲೆ ಉಪ್ಪು ಹಾಕಿದರೆ ಮಾವಿನ ಹಣ್ಣಿನ ಸಲಾಡ್ ಸವಿಯಲು ಸಿದ್ಧ. ಗುರುಜಿ ಟೇಸ್ಟ್ ಮಾಡೋಣ. ಅದಕ್ಕೆ ಮುಂಚೆ ಹೇಳಿ ಗುರುಜಿ. ಒಂದು ಸ್ಮಾಲ್ ನೋಟ್ ಹೇಳಿ ಗುರುಜಿ. ನಾರ್ಮಲಿ ನಾವೇನ್ ಮಾಡ್ತೀವಿ, ಅಡಿಗೆ ಮಾಡಿದಾಗ ಉಪ್ಪನ್ನ ಅದಕ್ಕೆ ಹಾಕ್ಬಿಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಉಪ್ಪಿನ ಅಂಶ ದೇಹನ ಹೆಚ್ಚು ಅಂಶ ಸೇರುತ್ತದು. ಉಪ್ಪು ಬಹಳ ಕೆಟ್ಟದ್ದು. ಹಾಗಾಗಿ ಲಿಮಿಟೆಡ್ ಆಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೋಬೇಕು. ಹಿಂದಿನ ಕೆಲವು ಎಪಿಸೋಡ್ಗಳಲ್ಲೂ ಹೇಳಿದೀವಿ. ಸೊ ಪ್ರಾಕ್ಟಿಕಲ್ ಆಗಿ ನೀವು ಒಂದು ಕೆಲಸ ಮಾಡಿ. ಓಕೆ ಗುರುಜಿ. ಮಾಮೂಲಿ ಹಾಕ್ಬೇಕಾದ್ರೆ ಎಷ್ಟಾಗುತ್ತೋ ಅದರ ಕಾಲ್ ಭಾಗದ ಉಪ್ಪು ಸುಮ್ಮನೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಮೇಲ್ಗಡೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಟಾಟಾ ಉಪ್ಪು, ದೇಶದ ಉಪ್ಪು. ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಆ ರುಚಿನೇ ಸಿಕ್ಕುತ್ತೆ ಮತ್ತು ಹೆಚ್ಚು ಕ್ವಾಂಟಿಟಿ ದೇಹ ಸೇರಲ್ಲ. ಓಕೆ ಗುರುಜಿ. ಹಸಿ ಈರುಳ್ಳಿ ಹೆಂಗಿದೆ ಗುರುಜಿ? ಮೊದಲನೇ ವರ್ಷದ ಮೊದಲನೇ ಮಾವಿನ ಚೆನ್ನಾಗಿ ತಿಂತದ್ ಬಿಟ್ಟು ಏನ್ ಗುರುಜಿ ನೀವು ಹಿಂಗೆ? ಏನ್ ಹಿಂಗಂತೀರಾ? ಏನ್ ಬ್ಯೂಟಿಫುಲ್ ಆಗಿಲ್ವಾ? ಯಾವ್ದು ಮಾವಿನ ಹಣ್ಣು ಅಂತ ಕಂಡುಕೊಳ್ತಾ ಇದೀವಿ. ಎಲ್ಲಿ ಮಾವಿನ ಹಣ್ಣು ಯಾಕೆ ನಿಮ್ಗೆ ಒಟ್ಟಲ್ಲಿ ಕನ್ಸಾಲಿಡೇಟೆಡ್ ಟೇಸ್ಟ್ ಈಸ್ ಇಂಪಾರ್ಟೆಂಟ್. ಮಾವಿನ ಹಣ್ಣು ಇಡೀ ಹಣ್ಣು ಹಂಗೆ ತಿಂದು ನಾವು ಮಾಮೂಲಿ ಅದೆಲ್ಲ ಒಂದು ಹೊಸ ರುಚಿ ನೋಡಿ ಹೇಗಿದೆ. ಕಾಂಬಿನೇಷನ್ ಆಫ್ ಆಲ್ ದಿಸ್ ಥಿಂಗ್ಸ್ ಹೇಗಿದೆ. ಚೆನ್ನಾಗಿ ಫಸ್ಟ್ ಕ್ಲಾಸ್ ಇದೆ. ಒಂದು ಒಳ್ಳೆ ಅದ್ಭುತವಾದಂತ ಪ್ರಶ್ನೆ ಇದೆ ಗುರುಜಿ. ಓಕೆ. ಓಹೋ, ಎಷ್ಟು ಕಷ್ಟಪಟ್ಟು ಬರ್ದಿದ್ದಾರೆ ಅಂತ ಹೇಳಿದ್ರೆ ನೀವು ನೋಡ್ಬೇಕು ಗುರುಜಿ ಅದು ಕಥೆನಾ. ಪ್ರೀತಿಯ ಮುಳ್ಳಿಯವರಿಗೆ ರಂಗಸ್ವಾಮಿ ಮಾಡುವ ನಮಸ್ಕಾರಗಳು. ರಂಗಸ್ವಾಮಿ ನಮಸ್ಕಾರಪ್ಪ, ಚೆನ್ನಾಗಿದ್ದೀರಾ? ಕೇಳಿ, ನಿಮ್ಮ ಕಾರ್ಯಕ್ರಮ ನೋಡುತ್ತೇವೆ. ಬಾಲಕೃಷ್ಣ ಗುರುಜಿಯವರಿಂದ ನಮ್ಮ ಮನೇಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡ್ಕೊಡ್ಬೇಕು. ನಮ್ಮ ಮನೇಲಿ ತಿಗಣೆ ಜಾಸ್ತಿ ಇರುತ್ತದೆ. ನನಗೆ ಬರ್ಬೋದು, ಅವ್ರಿಗೆ ಎಷ್ಟು ಬಾಧೆ. ಗುರುಜಿಯವರಿಂದ ಪರಿಹಾರ ತಿಳಿಸಿ ಕೊಡಿ. ವಾವ್, ಕೊನೆಗೆ ಟಿಕ್ 20ಗೂ ಬಂದ್ಬಿಟ್ನಾ ನೋಡಿ ಗುರುಜಿ. ಅದೇ ಹೇಳ್ತದೆ, ಇನ್ನೇನಿಲ್ಲಪ್ಪ, ಸೊಳ್ಳೆ ತಿಗಣೆ ಎಡೆ ಬಾಕಿ ಉಳ್ಕೊಂಡಿದ್ದು, ಇನ್ನೇನ್ ಬೇಸರ ಬಂತು, ನೊಣ ಒಂದಿದೆ, ಈ ಮೂರಿಗೂ ಕೈ ಹಿಡಿದ್ಬಿಟ್ರೆ ನಮ್ ಜೀವನ ಸಾರ್ಥಕ ಆಗೋಯ್ತು ಅಂತ ಹೇಳ್ಬಿಡಿ ಗುರುಜಿ. ಸಾರ್ಥಕ ಆದಂಗೆ ಲೆಕ್ಕ. ಅದು ತಿಗಣೆಗೆ ಪರಿಹಾರ ರೇ. ತಿಗಣೆಗೆ ಪರಿಹಾರ ಹೇಳ್ತೀವಿ ಅಂತ ಹೇಳಿದ್ವೇನ್ರಿ ನಾವು ನಿಮ್ಗೆ ರೀ? ಏನೋ ಗುರುಜಿ ಪಾಪ ಸಿಕ್ಕಿದ್ದಾರೆ ಆರೋಗ್ಯದ ಅಡ್ಗೆ ಹೇಳ್ಕೊಡಿ ಅಂದ್ರೆ ತಿಗಣೆ ಬಂತು, ಇಲಿ ಬಂತು, ರೇ ಇನ್ನೇನ್ ಬೇಸಿಗೆಗಾಲ ನೊಣ ಬಂತು, ಅದು ಕೇಳ್ಬಿಡ್ತೀವ್ರಿ. ಬರ್ಕೊಳ್ರಿ, ಹೇಳಿ ಗುರುಜಿ. ಯಾಕೆ ಡಿಸಪಾಯಿಂಟ್ ಮಾಡ್ಬೇಕು? ಹೇಳಿ ಗುರುಜಿ. ಅಂಡ್ ಇಟ್ಸ್ ಎ ರಿಯಲ್ ಪ್ರಾಬ್ಲಮ್. ಇರ್ಬೋದು ಗುರುಜಿ. ನಮ್ಮ ಉದ್ದೇಶ ಬರೀ ಆರೋಗ್ಯ ಅಂತಾನೆ ಅಲ್ಲ, ಆರೋಗ್ಯನೇ ಗುರುಜಿ. ನಾಳೆ ಹೇಳ್ತಾರೆ ಅಲ್ಟಿಮೇಟ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆರ್ಥಿಕ ಆರೋಗ್ಯ, ವ್ಯಾವಹಾರಿಕ ಆರೋಗ್ಯ, ಸಾಂಸಾರಿಕ ಆರೋಗ್ಯ, ಎಲ್ಲದರ ಆರೋಗ್ಯಕ್ಕೆ ಪರಿಹಾರ ಕೊಡೋದೇ ನಮ್ಮ ಡ್ಯೂಟಿ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ಕೂತಾಗ, ಮಲಗ್ದಾಗ, ನಿಂತಾಗೆಲ್ಲ ತಿಗಣೆ ಕಚ್ತಾ ಇದ್ರೆ ಎಲ್ಲಿಗೆ ಹೋಗ್ಬೇಕು, ಹೆಂಗ್ ಬದುಕಬೇಕು, ಹೇಗ್ ನಿದ್ದೆ ಮಾಡ್ಬೇಕು, ಹೇಗ್ ಕೆಲಸ ಮಾಡ್ಬೇಕು, ಅವ್ರಿಗೆ ಎಷ್ಟು ಬೇರೆ ತಿಗಣೆ ಬಗ್ಗೆ ಬರ್ದಿರ್ಬೇಕು ನಮ್ಗೆ. ಪಾಪ ನಿಜ ನಿಜ. ಸೊ ಐ ಅಪ್ರಿಷಿಯೇಟ್ ದಟ್ ಪ್ರಾಬ್ಲಮ್ ಪಾಪ. ಆಲ್ ರೈಟ್, ಇದಕ್ಕೆ ಪರಿಹಾರ ನನ್ನ ಪ್ರಕಾರ ಇದೆ. ಒಂದು, ನನ್ನ ಹತ್ರ ಈಗ ಲೆಟರ್ ನಿಮ್ಮ ಮುಖಾಂತರ ಬರೆಸ್ಬೇಕು ಅಂತಂದ್ರೆ ಏನೇನು ಸ್ಟ್ಯಾಂಡರ್ಡ್ ಪರಿಹಾರಗಳಿದೆಯೋ ಅದೆಲ್ಲ ಮುಗಿಸ್ಬಿಟ್ಟು, ಪರಿಹಾರ ಸಿಗದಿರೋ ಕಾರಣಕ್ಕೆ ಇವ್ರು ಬರೆದಿರ್ತಾರೆ ಟೆಕ್ 20, E20, R20 ಏನೇನೋ ಬಳಸಿರ್ತಾರೆ. ಬಳಸಿ ಪರಿಹಾರ ಸಿಗದಿರೋ ಕೇಳಿರ್ತಾರೆ. ಇವ್ರ ಸಮಸ್ಯೆಗೆ ಪರಿಹಾರ ಕೊಡ್ಬೇಕು ಅಂದ್ರೆ
ಇವರೊಬ್ಬರೇ ಸಾಕು, ಬಟ್ ಜೊತೆಗೆ ಇನ್ನೊಬ್ಬರಿದ್ರೆ ಒಳ್ಳೇದು, ಈಸಿ ಆಗುತ್ತೆ. ರೇಖಿ ಮತ್ತು ಹಿಪ್ನಾಸಿಸ್ ಕಲ್ತ್ಕೊಳ್ಳಿ 3 ದಿವಸದ ಇಬ್ರು. ನಾನು ಹೇಳ್ಕೊಡ್ತೀನಿ ಅವ್ರಿಗೆ ಯಾವ ಥರ ಎನರ್ಜೈಸ್ ಮಾಡಿಬಿಟ್ಟು ಬೇಡ್ದಿರೋದನ್ನ ಕಳಿಸಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಕೊಂಡು ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದನ್ನು ಮಾಡ್ತಾ ಬರಲಿ. ಅಕಸ್ಮಾತ್ ಅವ್ರ ಕೈಯಿಂದ ಆಗದಿದ್ದಲ್ಲಿ ನನ್ನ ಹತ್ರ ಬಂದು ನಾನು ಮಾಡಿಸ್ಕೊಡ್ತೀನಿ. ಒಂದು 3-4 ಸೆಷನ್ ಅಥವಾ 4-5 ಸೆಷನ್ ಬೇಕಾಗತ್ತೆ. ತಿಗಣೆಗಳೆಲ್ಲ ಹೋಗುತ್ತೆ. ಆಮೇಲೆ ಅವರೇ ಮಾಡ್ಕೋತಾ ಹೋದರೆ ಅದು ಲೈಫ್ ಲಾಂಗ್ ತಿಗಣೆಗಳಿಲ್ಲದೆ ಆರಾಮವಾಗಿ ಬದುಕಿ ಬಾಳಕ್ಕೆ ಸಾಧ್ಯ. ತಿಗಣೆ, ಸೊಳ್ಳೆ, ನೊಣ, ಜಿಳ್ಳೆಗೆಲ್ಲ ಅನ್ವಯಿಸುತ್ತಾ ಗುರುಜಿ ಇದು? ಎಲ್ಲದಕ್ಕೂ ಆಗುತ್ತೆ. ಸೊಳ್ಳೆಗೆ ಸ್ವಲ್ಪ ಕಷ್ಟ, ಸ್ವಲ್ಪ ನಮಗೆ ಸೊಳ್ಳೆಗಿಂತ ಸ್ಟ್ರಾಂಗ್ ಆಗಿರ್ಬೇಕು ನಾವು. ಓಕೆ, ಅವಾಗ ಆಗುತ್ತೆ, ಮಾಡ್ಬೋದು. ಅದು ಋಷಿಮುನಿಗಳೆಲ್ಲ ಕಾಡುಗಳಲ್ಲೆಲ್ಲ ಕೂತು ತಪಸ್ ಮಾಡ್ತಾ ಇದ್ರು. ಏನು ಅವ್ರಿಗೆ ಇದೆಲ್ಲ ಹಚ್ಕೊಳ್ಳೋಕ್ಕೆ ಮುಲಾಮು ಗಿಲಾಮು ಎಲ್ಲ ಬರ್ತಿತ್ತೇನೋ ಆಗಿನ ಕಾಲದಲ್ಲಿ? ಇನ್ನೇನು ಮಾಡ್ತಾರೆ, ದೇ ಯೂಸ್ ಟು ಯೂಸ್ ದರ್ ಮೈಂಡ್ ಅಂಡ್ ಇಟ್ಸ್ ಪಾಸಿಬಲ್. ಖಂಡಿತ ಸಾಧ್ಯ. ಓಕೆ ರಂಗಸ್ವಾಮಿ ಬಿಡ್ರಿ, ಯಾಕ್ರಿ ಬೇಜಾರು ನಿಮ್ಗೆ? ಇನ್ನೇನು ತಿಗಣೆನ ಓಡಿಸೋದಾಯ್ತಲ್ಲ, ಬನ್ನಿ ತಿಗಣೆ ಓಡಿಸೋಕೊಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮ್ಗೆ. ದೇಶದ ಉಪ್ಪು, ಟಾಟಾ ಉಪ್ಪು ಅಂತ ತಿಳಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ಅದ್ಭುತವಾದಂತ ಅಡುಗೆ ಮಾಡ್ತೀನಿ, ನನ್ನ ಕೈ ರುಚಿನ ನೋಡಿ ಅಂತ ಶಿವಮೊಗ್ಗದಿಂದ ಬಂದಿದ್ದಾರೆ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಭಾರತಿ ಅಂತ. ಭಾರತಿಯವರು ಎಲ್ಲಿಂದ? ಶಿವಮೊಗ್ಗದಿಂದ ಬಂದಿದ್ದೀನಿ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಓಕೆ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ಭಾರತಿಯವರೇ? ಕೈಮಾ ಉಂಡೆದು ಗ್ರೇವಿ ಮಾಡ್ತಾ ಇದ್ದೀನಿ. ಅದೇನು ವಿಶೇಷ? ಶಿವಮೊಗ್ಗದಲ್ಲಿ ಬೇರೆ ತರ ಮಾಡ್ತೀರಾ? ಹೌದು. ನೀವು ಬೇಸಿಕಲಿ ಇಲ್ಲಿ ಶಿವಮೊಗ್ಗದವ್ರೇನಾ? ಶಿವಮೊಗ್ಗದವರೇ. ಓಕೆ, ಕೈಮಾ ಉಂಡೆ ಗ್ರೇವಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಕೈಮಾ ಉಂಡೆ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಕೈಮಾ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಆಲೂಗೆಡ್ಡೆ, ತೆಂಗಿನಕಾಯಿ ತುರಿ, ಗಸಗಸೆ, ಹುರಿಗಡಲೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶಿವಮೊಗ್ಗ ಶೈಲಿಯ ಒಂದು ಕೈಮಾ ಉಂಡೆಯ ಗ್ರೇವಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ ಭಾರತಿಯವರು. ಭಾರತಿ ಏನ್ ಕೊಡ್ಲಿ ನಿಮ್ಗೆ? ನಾನು ಇದಿಷ್ಟು ರುಬ್ಕೊಳ್ಬೇಕು. ರುಬ್ಕೊಳ್ಳಿ. ಅಲ್ಲಿದೆ ನೋಡಿ, ಮಿಕ್ಸಿ ಜಾರ್ ಇದೆ, ತಗೊಳ್ಳಿ. ಎಸ್, ಹಾಕೊಳ್ಳಿ. ಯಾರಿದ್ದೀರಾ ಮನೇಲಿ ಭಾರತಿಯವರೇ? ನಾನು, ನನ್ನ ಮಗಳು. ಓಕೆ, ಏನ್ ಮಾಡ್ತಾರೆ ಮಗಳು? ಮಗಳು BCA ಮಾಡ್ತೀವಿ, 4th ಸೆಮ್. ಎಲ್ಲಿ? ಶಿವಮೊಗ್ಗದಲ್ಲೇ. ಶಿವಮೊಗ್ಗದಲ್ಲಿ ಮಗಳು ಓದ್ತಾರದ? ಹೌದು. ಈರುಳ್ಳಿ ಯಾಕಾಯ್ತು? ಬೆಳ್ಳುಳ್ಳಿ, ಇದು ಶುಂಠಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್, ಹಾಕಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು. ಚಕ್ಕೆ ಲವಂಗದ ಪೌಡರ್. ಚಕ್ಕೆ ಲವಂಗದ ಪೌಡ್ರಾ? ಹಾಕಿ ಮೇಡಮ್. ಎಲ್ಲಿದ್ದೀರಾ ಶಿವಮೊಗ್ಗದಲ್ಲಿ ನೀವು? ಶಿವಮೊಗ್ಗದಲ್ಲಿ ಗಾಂಧಿನಗರದಲ್ಲಿ ಇದ್ದೀವಿ. ಗಾಂಧಿನಗರದಲ್ಲಿ ಇದ್ದೀರಾ? ಓಕೆ. ಆಗಿದೆಯಾ? ಆಗಿದೆ. ಓಕೆ. ಕಾಯಿ ಮತ್ತೆ ತೆಂಗಿನ ತುರಿ ಮತ್ತೆ ಗಸಗಸೆ. ತೆಂಗಿನ ತುರಿ ಮತ್ತೆ ಗಸಗಸೆ. ಏನ್ ಮಾಡ್ಕೊಡ್ತೀರಾ ಮಗಳಿಗೆ? ಏನ್ ನೀವು ಮಾಡೋದು ಮಗಳಿಗೆ ಏನ್ ಇಷ್ಟ? ನಾನು ಮಾಡೋದು ಪಲಾವ್ ಇಷ್ಟ ಅವಳಿಗೆ. ವೆಜ್ ಪಲಾವಾ? ಹೌದು. ಅಲ್ಲ, ಬಿರಿಯಾನಿ. ಬಿರಿಯಾನಿ ಎಲ್ಲ ಮಾಡ್ತೀರಾ? ಮಾಡ್ತೀನಿ. ತೆಂಗಿನಕಾಯಿ ಮತ್ತೆ ಗಸಗಸೆ ಎರಡನ್ನೂ ರುಬ್ಕೋಬೇಕು. ಎರಡು ತರ ರುಬ್ಕೊಂಡಿದ್ದಾಯ್ತು. ಇನ್ನೇನು ರುಬ್ಬೇಕು? ಕೈಮಾ ರುಬ್ಕೊಳ್ಬೇಕು. ಕೈಮಾ ರುಬ್ಕೋಬೇಕಾ? ರುಬ್ಕೊಳ್ಳಿ. ಇನ್ನೊಂದ್ಸರಿ ನೀವು ಕೈಮಾ ಹೊಡೆದಿರು ಸಹ ಇನ್ನೊಂದ್ಸರಿ ರುಬ್ಬೇಕಾ? ಹೌದು. ಕೈಮಾ ಒಡ್ಸ್ಕೊಂಬಂದಿದ್ರು ಕೂಡ ಇನ್ನೊಂದ್ಸರಿ ನುಣ್ಣಾಗಿ ರೈಸ್ ಆಗ್ಬಿಡ್ಬೇಕಲ್ಲ, ಪೇಸ್ಟ್ ಆದಂಗೆ ಆಗ್ಬಿಟ್ಟಿದೆ ಅದು. ಕಡಲೆ ಹಾಕ್ತಾ ಇದೀನಿ. ಹುರ್ಗಡ್ಲೆ. ಹುರ್ಗಡ್ಲೆ ಜೊತೆಗೆ ಉಪ್ಪು. ಎಸ್, ಹುರ್ಗಡ್ಲೆ, ಉಪ್ಪು, ಅರಿಶಿನ ಹಾಕ್ಬೇಕು. ಅರಿಶಿನ ಕೊಡ್ತೀನಿ. ಎವರೆಸ್ಟ್ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಪೌಡರ್ ಆಯ್ತಲ್ಲ? ಪೌಡರ್ ಆಯ್ತು. ಏನ್ ಬೇಕು ಹೇಳಿ? ಬೌಲ್ ಬೇಕು. ತೊಳಿ ಮೇಡಮ್. ಬೀರ ಕೈಮಾ ಹಾಕೊಳ್ತೀನಿ. ಓಕೆ. ಕಡಲೆ ಮತ್ತೆ ಹುರ್ಗಡ್ಲೆ, ಉಪ್ಪು, ಅರಿಶಿನ ಹಾಕಿರೋದು. ಓಕೆ. ನೋಡಿ, ಒಂದೊಂದು ಊರಲ್ಲಿ ಒಂಥರ ಕೈಮಾ ಮಾಡ್ತಾರೆ, ಒಂದೊಂದು ಊರುಗಳಲ್ಲಿ ಒಂಥರ ಮಾಡ್ತಾರೆ ನೋಡಿ. ಇನ್ನೇನೇನು, ಇದು ಸ್ವಲ್ಪ ಖಾರದ ಪುಡಿ ಹಾಕ್ಬೇಕು. ಕೊಡ್ತೀನಿ ಮೇಡಮ್. ಸಾಕು. ಕೈಲಿ ಕಲ್ಸಂಗಿದ್ರೆ ಕೈಲಿ ಕಲ್ಸಿ. ಕೈಲಿ ಕಲ್ಸಿ. ಗಟ್ಟಿ ಬರಕ್ಕೋಸ್ಕರನಾ? ಹೌದು. ಸಾಂಬಾರಲ್ಲಿ ಒಡೆದು ಹೋಗಲ್ಲ ಗ್ರೇವಿನಲ್ಲಿ. ಇಲ್ಲ ಅಂದ್ರೆ ಎಲ್ಲ ಬಿಟ್ಕೊಂಡ್ ಬಿಡುತ್ತೆ. ಓಕೆ. ಕುಕ್ಕರ್ ಅಲ್ಲಿ ಮಾಡ್ತೀರಾ? ಇಲ್ಲ, ಬಾಣ್ಲಿ ಸ್ವಲ್ಪ ಕರ್ಕೊಳ್ತೀನಿ ನಾನು.
ಏನ್ರು ಕರಿತೀರಾ? ಎಣ್ಣೆ ಹಾಕಿ ಫ್ರೈ ಮಾಡ್ತೀರಾ, ಆಮೇಲೆ ಸಾರು ಮಾಡೋದಾ? ಹಾ ಹೌದು. ಏನ್ ಹಾಕೋದು ಇದಕ್ಕೆ? ಎಣ್ಣೆ ಹಾಕದ? ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟ್ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಡ್ತೀರಾ ನೀವು? ಹೌದು. ಏನಕ್ಕೆ? ಅದು ಉಂಡೆ ಹೊಡಿಬಾರ್ದು ಅಂತ. ಹೌದು. ಏನ್ರ ಜೊತೆಗೆ ಚೆನ್ನಾಗಿರುತ್ತೆ ಇದು? ಇದು ಪೂರಿ ಅಥವಾ ಚಪಾತಿ. ವೆರಿ ಗುಡ್. ಒಗ್ಗರಣೆ ಕಾರ್ಯಕ್ರಮ ನಿಮ್ಮಲ್ಲೆಲ್ಲ ನೋಡ್ತಾರಾ? ಅಮ್ಮ ಡೈಲಿ ನೋಡ್ತಾರೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅವರು ಸ್ವಲ್ಪ ಕೆಲವೆಲ್ಲ ಅವ್ರು ಮಾಡಿದ್ದಾರೆ. ಟ್ರೈ ಮಾಡಿದಾರಾ? ಟ್ರೈ ಯಾವಾಗಲೂ ನಾವು ಮಾಡಿದ್ನ ಟ್ರೈ ಮಾಡೋದಲ್ಲೇ ಗೊತ್ತಾಗುತ್ತೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ. ನಾನು ಒಂದು ಬುಕ್ ತರ ಮಾಡ್ಕೊಂಡಿದೀನಿ ಎಲ್ಲ. ಟ್ರಯಲ್ ಮಾಡಿ ಮಾಡಿ. ಇಲ್ಲ ನಮ್ದೇ ಬುಕ್ ಬಂದಿದೆಯಲ್ಲ ಇವಾಗ. ಅಲ್ಲ ನಿಮ್ ಮಾಡಿರೋ ಲಾಸ್ಟ್ ವೀಕ್ ನಮ್ದೇ ವೆಜ್ ಬುಕ್ ರೆಸಿಪಿ ಇದೆ ಒಂದು ಬಿಟ್ಟಿದೀವಿ. ಹೌದಾ? ನೆಕ್ಸ್ಟ್ ಮಂತ್ ನಾನ್ ವೆಜ್ ಬಿಡ್ತಾ ಇದೀವಿ. ನಿಮ್ಗೆ ನಾವು ಮಾಡಿರುವಂತಹ ಫೆಂಟಾಸ್ಟಿಕ್ 100 ರೆಸಿಪಿಗಳು ಒಳಗೆ ಸಿಗುತ್ತೆ ನಿಮ್ಗೆ. ಹಾಕಕ್ ಶುರು ಮಾಡಿ. ಓ, ನೀವು ಈ ತರ ಫ್ರೈ ಮಾಡಿ ಆಮೇಲೆ ಸಾರಲ್ಲಿ ಬಿಡ್ತೀರಾ? ಹೌದು. ವೆರಿ ಗುಡ್. ಕಥೆ ತುಂಬಾ ಇದೆ. ಬಟ್ ಇದ್ರೊಳಗೆ ಸಾರು ಮಾಡ್ಬೋದಲ್ವಾ ನೀವು? ಮಾಡಲ್ಲ. ಕೂಗಿಸ್ಬೇಕಲ್ಲ, 3 ಕೂಗಿಸ್ಬೇಕಲ್ಲ, ಹಾಗಾಗಿ ಇವಾಗ ಏನ್ ಮಾಡ್ತೀರಾ? ಇದನ್ನ ಫಸ್ಟ್ ತೆಗ್ದಿಟ್ಕೊಳ್ತೀನಿ. ಇದನ್ನ ತೆಗೆದು ಬಿಡ್ತೀರಾ? ತೆಗ್ದಿಟ್ಕೊಳ್ತೀನಿ. ತೆಗೆದಾದ್ಮೇಲೆ ತೆಗ್ದಾಗ್ಲಿ ರುಬ್ಬಿರೋದೆಲ್ಲ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರ್ಗಳು ಹಾಕಿ ಮುಚ್ಚಿಟ್ಬಿಟ್ರೆ ಆಯ್ತು. ಕುಕ್ಕರ್ ಹಾಕಿ ಮುಚ್ತೀರಾ ತಿರ್ಗಾ? ರೀ ಬೇಜಾನ್ ಕಥೆ ರೀ ನಿಮ್ದು. ಬಟ್ ಈ ಸಿಸ್ಟಮ್ ಅಲ್ಲಿ ಕೈಮಾ ಉಂಡೆ ಮಾಡಿರೋದು ನೋಡಿಲ್ಲ ಬಿಡಿ. ಇದು ನಮ್ಮ ತಾಯಿಯವ್ರು ಹೇಳ್ಕೊಟ್ಟಿದ್ದು ಇದನ್ನ. ನಿಮ್ ತಾಯಿಯವ್ರ ಹೆಸರೇನು? ಸೀತಮ್ಮ ಅಂತ. ಸೀತಮ್ಮ ಅವ್ರು ಇದಾರಾ? ಇದಾರೆ. ಇಲ್ಲಿ ಶಿವಮೊಗ್ಗದಲ್ಲಿ ಇದಾರಾ? ಶಿವಮೊಗ್ಗದಲ್ಲಿ ಇದಾರೆ. ವೆರಿ ಗುಡ್. ಸಾಕಾ? ಆಫ್ ಮಾಡೋಣ ಇದನ್ನ. ಸ್ವಲ್ಪ ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಟೊಮೆಟೊ ಹಾಕ್ತೀನಿ. ಸ್ವಲ್ಪ ಇದಾಗ್ಲಿ. ಫ್ರೈ ಆಗ್ಲಿಲ್ಲ? ಫ್ರೈ ಆಗ್ಲಿ. ಮಾಡಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ನೀವು? ಡಾನ್ಸ್ ಕ್ಲಾಸಿಗೆ ಹೋಗ್ತೀನಿ. ಡ್ಯಾನ್ಸ್ ಕ್ಲಾಸ್ ಹೋಗ್ತೀರಾ? ಏರೋಬಿಕ್ಸ್ಗಾ? ಅಲ್ಲ, ಭರತನಾಟ್ಯ. ಭರತನಾಟ್ಯ ಕಲಿತಿದ್ದೀರಾ? ಎಷ್ಟು ವರ್ಷ ಕಲಿತಾ ಇದ್ದೀರಾ? ನಾನು ಸುಮಾರು ಸಣ್ಣವರಿವಾಗಿಂದನೂ ಕಲ್ತಿದ್ದೀನಿ. ಹೌದೇನು? ಸಿಂಗಿಂಗ್, ಸಂಗೀತ, ಭಾವಗೀತೆ, ಜನಪದ ಗೀತೆ, ದೇವ್ರನಾಮ ಎಲ್ಲ ಏನು ಆಡ್ತೀರಾ ಇವಾಗ? ವಾಯ್ಸ್ ಸ್ವಲ್ಪ ಇದೆ. ಪರವಾಗಿಲ್ಲ, ವಾಯ್ಸ್ ಏನಾಗಬೇಕು, ನಮ್ಗೆ ಏನಾಗಲ್ಲ, ಪರವಾಗಿಲ್ಲ, ಕೇಳ್ಕೊಳ್ತೀವಿ ನಾವು. ಈಗ ಈರುಳ್ಳಿ. ಏನಿದು? ಮಸಾಲ. ಈರುಳ್ಳಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಹಾಕಿರುವಂತದ್ದು ಇದು. ಸಣ್ಣದಿಂದನೂ ಕಲ್ತಿದ್ದು, ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು. ನಿಮ್ಮ ಮಗಳು ಕಲಿಸ್ತಾ ಇದ್ದೀರಾ ಭರತನಾಟ್ಯನ? ಅವಳದು ಜೂನಿಯರ್ ಆಯ್ತು, ಆಮೇಲೆ ಬಿಟ್ಟಿದ್ದಾಳೆ. ಸಾಕಿರು ಸವಾಸ ಮುಗಿಯೋದೇ ಇಲ್ಲ ಅಂತನಾ? ಕಡಿಮೆ. ನೆಕ್ಸ್ಟ್ ಇದು ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪ? ಅಲ್ಲ, ಪಾಲಕ್ ಸೊಪ್ಪು. ಇದು ಪಾಲಕ? ಪಾಲಕ್ ಸೊಪ್ಪು. ಓಹೋ, ಏನೇನೋ ಇಟ್ಟಿದ್ದೀರಾ ನೀವು ಬರ್ತಿ? ಅವರೆಕಾಳು ಹಾಕ್ಬೇಕು, ತುಂಬಾ ಚೆನ್ನಾಗತ್ತೆ. ಇದಕ್ಕ? ಕಿಚಗ ಅವರೆಕಾಳು. ಏನಿದು? ಇದು ಮೆಂತ್ಯ ಸೊಪ್ಪು. ಮೆಂತ್ಯ, ಪಾಲಕು ಎಲ್ಲಾನು ಹಾಕ್ತಾ ಇದೀವಿ. ಧನಿಯಾ ಮತ್ತು ಖಾರ. ಅಚ್ಕಾರದ ಪುಡಿ. ಎವರೆಸ್ಟ್ ಅವರ ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಧನಿಯಾ ಪುಡಿ ಬೇಕಾ? ಹೌದು. ಎವರೆಸ್ಟ್ ಅವರ ಧನಿಯಾ ಪುಡಿ ಸಾಕಾ? ಉಪ್ಪು ಹಾಕ್ತೀನಿ. ದೇಶದ ಉಪ್ಪು, ಟಾಟಾ ಉಪ್ಪು ಹಾಕಿ. ಆಲೂಗಡ್ಡೆ ಚೆನ್ನಾಗಿರುತ್ತೆ ಅದಕ್ಕೆ? ಚೆನ್ನಾಗಿರುತ್ತೆ. ಇದು ಖಾರ ಜಾಸ್ತಿ ಆದ್ರೆ ಕಡಿಮೆ ಮಾಡುತ್ತೆ ಇದು. ಈಗ ಕೈಮಾ ಕರ್ದಿದ್ದೀನಿ. ಎಣ್ಣೆಯಲ್ಲಿ ಕರ್ದಿರುವಂತ ಕೈಮಾ. ಎಣ್ಣೆಯಲ್ಲಿ ಕರ್ದಿಲ್ಲ, ಎಣ್ಣೆ ಶಾಲೋ ಫ್ರೈ ಮಾಡ್ಕೊಂಡಿರುವಂತ ಕೈಮಾ. ಲಾಸ್ಟಿಗೆ ಕಾಯಿ ಗಸಗಸೆ. ಓಕೆ. ಎಲ್ಲ ರುಬ್ಬಿಟ್ಟಿದ್ದು ಹಾಕಾಗಿದೆ ಅಲ್ಲ? ಹೌದು, ಎಲ್ಲದೂ ಹಾಕಾಗಿದೆ. ನೀರ್ ಸಾಕಾ? ಇನ್ನ ನೀರ್ ಹಾಕ್ಬೇಕು? ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕಲ್ಲ? ಹಾಕಿ. ಸಾಲ್ಟ್ ಕಡಿಮೆ ಅನ್ಸುತ್ತೆ, ಸ್ವಲ್ಪ ಹಾಕ್ತೀನಿ. ಹಾಕೊಳ್ಳಿ. ಪುಷ್ಪಣ, ಎಷ್ಟು ವಿಷಲ್ ಕುಗ್ಬೇಕಾಗುತ್ತೆ? 3 ವಿಷಲ್? ಹೌದು. ಹಿಂಗೆ ಬಂದಿದ್ಯಾ? ನಿಮ್ಮಲ್ಲಿ ಮಾಡೋದು ಹಿಂಗೇನೇನ? ಹೌದು.
ಉಂಡೆ ಹೊಡೆದಿಲ್ಲ ಅಲ್ಲ ಯಾವುದುವೆ? ಇಲ್ಲ ಇಲ್ಲ ಹೊಡಿಯಲ್ಲ. ಸೇಫ್ಟಿ ಮಾಡಿದ್ದೀರಾ ಅದಕ್ಕೆ, ಇನ್ನೆಲ್ಲ ಹೊಡೆಯುತ್ತದೆ. ಕೈಮಾ ಉಂಡೆ ಗ್ರೇವಿ. ಕೈಮಾ ಉಂಡೆ ಗ್ರೇವಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಭಾರತೀಯವರು ಶಿವಮೊಗ್ಗದಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂತ ಈ ಕೈಮಾ ಉಂಡೆ ಗ್ರೇವಿನ ಕೊಟ್ಟಿದ್ದಾರೆ. ಇದು ಮಲೆನಾಡಿನ ಶೈಲಿಯ ಕೈಮಾ ಉಂಡೆಯ ಸಾರು. ಇದನ್ನ ಯಾವ ರೀತಿ ಮಾಡಿದ್ರು ಭಾರತೀಯರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕೈಮಾ ಉಂಡೆ ಗ್ರೇವಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಹಾಕಿ ರುಬ್ಬಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಗಸಗಸೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಮಿಕ್ಸಿ ಜಾರ್ಗೆ ಕೈಮಾ ಹಾಕಿ ರುಬ್ಬಿಕೊಳ್ಳಿ. ಆಮೇಲೆ ಮಿಕ್ಸಿ ಜಾರ್ಗೆ ಹುರಿಗಡಲೆ, ಉಪ್ಪು, ಅರಿಶಿನ ಹಾಕಿ ಗ್ರೈಂಡ್ ಮಾಡಿ. ಒಂದು ಬೌಲ್ಗೆ ರುಬ್ಬಿದ ಕೈಮಾ, ರುಬ್ಬಿದ ಹುರಿಗಡಲೆ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಿ. ಒಂದು ಕುಕ್ಕರ್ಗೆ ಎಣ್ಣೆ, ಟೊಮ್ಯಾಟೊ, ರುಬ್ಬಿದ ಈರುಳ್ಳಿ ಮಿಶ್ರಣ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡಿ ಆಲೂಗೆಡ್ಡೆ, ಫ್ರೈ ಮಾಡಿದ ಕೈಮಾ ಉಂಡೆ, ರುಬ್ಬಿದ ಕಾಯಿ ಗಸಗಸೆ ಮಿಶ್ರಣ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ಕೈಮಾ ಉಂಡೆ ಗ್ರೇವಿ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋದಾ? ಮಾಡಿ. ಚೆನ್ನಾಗಿ ಬಂದಿರುತ್ತಾ? ಗ್ಯಾರಂಟಿನಾ? ಆಲೂಗಡ್ಡೆ ಎಲ್ಲ ಹಾಕಿದ್ದೀರಾ? ಸ್ವಲ್ಪ ನೋಡೋಣ. ಚಪಾತಿಗ ಪುರಿಗ? ಪೂರಿ ಚಪಾತಿ ಎರಡು. ಅದಕ್ಕೂ ಪರವಾಗಿಲ್ವಾ? ಚೆನ್ನಾಗಿದೆ ಮೇಡಮ್, ಒಳ್ಳೆ ಟೇಸ್ಟು. ಅಕ್ಕಿ ರೊಟ್ಟಿಗೆ ಚೆನ್ನಾಗಿರ್ಬೋದೇನೋ ಅನ್ಕೊಳ್ತಾ ಇದೀನಪ್ಪ ನಾನು. ಉಂಡೆಗೆ ಅಕ್ಕಿ ರೊಟ್ಟಿನೂ ಚೆನ್ನಾಗುತ್ತೆ, ಇದು ಚೆನ್ನಾಗುತ್ತೆ. ಓಕೆ ಮೇಡಮ್, ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಹ ಎಂಡೂರ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರು ಅದ್ಭುತವಾಗಿರುವಂತಹ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಬೇಲ್ಪುರಿ ನಿಮ್ಮ ಮಗಳಿಗೆ ಇಷ್ಟ. ನಿಮ್ಮ ಮಗಳು ಮಿಸ್ ಶಿವಮೊಗ್ಗ ಆಗಿದ್ದ? ಹೌದು. ಏನ್ ಮಗಳ ಹೆಸರು? ಅನ್ವಿತಾ ಅಂತ. ಓಕೆ, ಅನ್ವಿತ್ ಬೇಲ್ಪುರಿ ಕಡೆ ತುಂಬಾ ಇಷ್ಟ ಅಂತೆ. ಬೇಲ್ಪುರಿ ತಿನ್ಬೇಡ, ಆರೋಗ್ಯನ ಕೆಡಿಸ್ಕೋಬೇಡ, ಬೇಲ್ಬಾರ್ ಅಂತ ತಿನ್ನಕ್ ಕುಡಿಯೋಣ. ಮಹೇಶ್ ಅವರ ಬೇಲ್ಬಾರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಬರ್ತೀವಿ. ಚಂದ್ರಪ್ಪ ನಮಸ್ಕಾರ, ಬನ್ರಿ. ನಮಸ್ಕಾರ ಸರ್. ನಮಸ್ಕಾರ. ಫುಲ್ಲು ಬಿಸಿ ಚಂದ್ರಪ್ಪನವರು. ಈ ಮದುವೆಗಳ ಆರ್ಡರ್ಗಳ ಮಧ್ಯೆ ಎಲ್ಲೋ ಒಂದ್ ಕಡೆ ನಮಗೂ ಸ್ವಲ್ಪ ಟೈಮ್ ಮಾಡ್ಕೊಂಡು ಒಂದೇನೋ ಚಿಕನ್ ತಿನ್ನಿಸ್ತೀರಾ ಅಂತ ಹೇಳಿದೀರಾ. ಏನ್ ಚಿಕನ್ ಮಾಡ್ತಾ ಇದೀರಾ? ಎಗ್ ಚಿಕನ್ ಕರಿ. ಎಗ್ ಚಿಕನ್ ಕರಿನಾ? ಸಾರು? ಸಾರು. ಗ್ರೇವಿ? ಓಹೋ, ಮಾಡಕ್ ಏನೇನ್ ತಂದಿದ್ದೀರಾ? ಎಗ್ ಚಿಕನ್ ಕರಿ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ತುರಿ, ಹುರಿಗಡಲೆ, ಕಾರ್ನ್ಫ್ಲೋರ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ಚಂದಪ್ಪ, ಏನ್ ಕೊಡ್ಲಿ ನಿಮ್ಗೆ ನಾನು? ಒಂದು ಪ್ಯಾನ್ ಕರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಿಕನ್ ಬೇಯಿಸ್ಕೊಂಡು ತಗೊಂಡಿದ್ದೀನಿ. ಓಕೆ, ಚಿಕನ್ ಬೇಯಿಸ್ಬಿಟ್ಟಿದ್ದೀರಾ? ಎಷ್ಟು ವಿಷಲ್ ಕೂಗ್ಸಿದ್ದೀರಾ? ವಿಷಲ್ ಇಲ್ಲ, ಹಂಗೆ ಬೇಯಿಸಿದ್ದೀನಿ. ಬರೀ ಬೇಯಿಸಿರೋದು? ಒಂದ್ ರೌಂಡ್ ಬೇಯಿಸ್ಕೊಂತ ಅಂದ್ಬಿಟ್ಟಿದ್ದೀರಾ, ಬೇಗ ಕುಕ್ ಆಗುತ್ತೆ ಅಂತ. ಬೇಗ ಈರುಳ್ಳಿ ಹಾಕಿದ್ದೀನಿ. ಓಕೆ, ಈಗ ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ? ಹಸಿ ಬೆಳ್ಳುಳ್ಳಿ. ಓಕೆ, ಈರುಳ್ಳಿ, ಹಸಿ ಬೆಳ್ಳುಳ್ಳಿ, ಶುಂಠಿ ಹಾಕ್ತಾ ಇದೀನಿ. ಹಾಕಿ ಸರ್. ಚೆನ್ನಾಗಿ ಫ್ರೈ ಆಗ್ಬೇಕಾ ಇದು? ಚೆನ್ನಾಗಿ ಫ್ರೈ ಆಗಬೇಕು. ಗ್ರೇವಿ ತಾನೇ ಇದು? ಗ್ರೇವಿನೇ. ಸ್ವಲ್ಪ ಪುದೀನ ಹಾಕ್ತಾ ಇದೀನಿ. ಹಾಕಿ ಸರ್. ಪುದೀನ ಸೊಪ್ಪು ಹಾಕ್ದಷ್ಟು ಒಳ್ಳೆ ಟೇಸ್ಟು, ಒಳ್ಳೆ ರುಚಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಬೇಕಾ? ಬೇಕು. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿನ. ಸ್ವಲ್ಪ ಅರಿಶಿನ ಬಿದ್ರೆ ಒಂದು ಸ್ವಲ್ಪ ಕಳೆ ಸ್ಮೆಲ್ಲು ಚೇಂಜ್ ಆಗುತ್ತೆ ಅವಾಗ, ಅಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸ್ವಲ್ಪ ಹುರ್ಗಡ್ಲೆ ಹಾಕೊಳ್ತಾ ಇದೀನಿ. ಹಾಕಿ ಸರ್, ಹಾಕಿ ಸರ್. ಸ್ವಲ್ಪ ಹುರ್ಗಡ್ಡೆನ ಗಟ್ಟಿ ಆಗಬೇಕಾ ಸಾಂಬಾರು? ತೆಂಗಿನಕಾಯಿ, ಸ್ವಲ್ಪ ಧನಿಯಾ ಪೌಡ್ರು, ಚಿಲ್ಲಿ ಪೌಡರ್ ಹಾಕಿ. ಎವರೆಸ್ಟ್ ಅವರ ಚಿಲ್ಲಿ ಪೌಡರು ಒಳ್ಳೆ ಕಲರ್ಗೆ, ಒಳ್ಳೆ ರುಚಿಗೆ ಹಾಕಿ ಸ್ವಲ್ಪ. ಸರ್, ಧನಿಯಾ ಪೌಡರ್ ಬೇಕಾ? ಧನಿಯಾ ಪೌಡರ್ ಸ್ವಲ್ಪ. ಇದಕ್ಕೆ ಎವರೆಸ್ಟ್ ಅವರ ಧನಿಯಾ ಪುಡಿನ ಹಾಕ್ತಾ ಇದೀವಿ. ಸರಿ. ಎಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟಿದೀವ? ಎಲ್ಲ ಮಸಾಲ ಒಂದೇ ಒಂದು ರುಬ್ಬಿಂಗು, ಕಲ್ಸಿಂಗು, ಮಿಕ್ಸಿಂಗು. ಮಿಕ್ಸಿಂಗ್ ಮಾಡೋದು ಅಷ್ಟೇ. ಓಕೆ, ಆಫ್ ಮಾಡಿ.
ಚಿಕನ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಳ್ಳಿ ಸರ್. ಚಿಕನ್ ಒಂದ್ಸರಿ ಬೇಯಿಸ್ಕೊಂಡಿದ್ದಾರೆ. ಒಂದ್ಸರಿ 4 ಮೊಟ್ಟೆಗಳನ್ನ ತಂದಿದ್ದಾರೆ ಚಂದ್ರಪ್ಪನವರು. ಓಕೆ 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 3 ಮೊಟ್ಟೆ ಸಾಕಾ? ಸಾಕು. ಸಾಕಲ್ಲ? ಏನ್ ಮಾಡ್ತೀರಾ ಮೊಟ್ಟೆಲಿ ಇವಾಗ? ಚಿಕನ್ ಮೊಟ್ಟೆನಲ್ಲಿ ಡಿಪ್ ಮಾಡ್ತೀನಿ. ಹೌದಾ? ಅಯ್ಯಯ್ಯೋ, ಇದ್ಯಾ ಸ್ವಾಮಿ ಹೊಸ ಗ್ರೇವಿ? ನಾವು ನೋಡಿದಿರೋ ಗ್ರೇವಿ ಇದು. ನೋಡಿದ್ರೆ ತಾನೇ ತೋರಿಸ್ಬೇಕು. ಹೌದೌದು, ಕರೆಕ್ಟ್. ತಿಂದಿರೋದು ತೋರಿಸ್ಬೇಕು. ಇದಕ್ಕೆ ಸ್ವಲ್ಪ ಗರಂ ಮಸಾಲ. ಓಕೆ, ಸ್ವಲ್ಪ ಗರಂ ಮಸಾಲ. ಮೊಟ್ಟೆಗೆ ಮೊಟ್ಟೆಗೆ ಸ್ವಲ್ಪ ಉಪ್ಪು. ವೆರಿ ಗುಡ್. ಸ್ವಲ್ಪ ಪೆಪ್ಪರ್ ಪೌಡ್ರು. ಓಹೋ ಹೋ 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 ಹೋ. ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಸರ್. ಕಾರ್ನ್ಫ್ಲವರ್ ಅದಕ್ಕೆ ಹಾಕ್ಬಿಟ್ರಲ್ಲ? ಕಾರ್ನ್ಫ್ಲವರ್ ಇದಕ್ಕೆ ಕೋಟಿಂಗ್ ಕುತ್ಕೊಳ್ತದೆ, ಅವಾಗ ಇಟ್ಕೊಳುತ್ತಲ್ಲ. ಈಗ ಚಿಕನ್ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿರುವಂತ ಚಿಕನ್. ಒಂದು ಸರಿ ಬೇಯಿಸ್ಕೊಂಡಿರುವಂತ ಚಿಕನ್ ಬೆಂದಾಗಿದ ನಂತರ ಅದನ್ನ ಡಿಪ್ ಮಾಡ್ತಾ ಇದ್ದಾರೆ. ಓಹೋ ಹೋ ಹೋ, ವೆರಿ ಗುಡ್. ಎಕ್ಸ್ಟ್ರಾರ್ಡಿನರಿ ಟೇಸ್ಟ್. ಹೌದು ಅಲ್ವಾ? ಹೌದು. ಇಡಿ ಎಣ್ಣೆ ಇಡಿ. ಇವಾಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಹುರ್ಕೊಂಡಿರ್ತಕ್ಕಂಥ ಮಸಾಲ. ಚೆನ್ನಾಗಿ ಕಾದಿರ್ಬೇಕಲ್ಲ, ಹಿಂಗೆ ಅಂತ ಬಿಡ್ಬೇಕು. ಇಲ್ಲಾಂದ್ರೆ ಇದು ಎಗ್ ಹಾಕಿದೀವಲ್ಲ, ಅದು ಬಿಟ್ಕೊಂಡ್ಬಿಡ್ತದೆ ಕಾವು ಕಮ್ಮಿ ಇದ್ರೆ. ಬಿಡ್ಬೋದು ಬಿಡಿ ಸರ್. ಆಯ್ತು. ಆ ಕಾರ್ನ್ ಫ್ಲವರ್ ಹಾಕಿರೋದ್ರಿಂದ ಮೊಟ್ಟೆ ಅದ್ರ ಕಚ್ಕೊಳ್ಳುತ್ತೆ. ಇದು ಆ ಕಡೆ ಇಟ್ಕೊಬಿಡೋಣ. ಬೇಯ್ತಾ ಇರ್ತದೆ, ಕಡೆ ಗ್ರೇವಿ ಮಾಡೋಣ. ಓಕೆ ಸರ್. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚೆನ್ನಾಗಿ ಬ್ರೌನ್ ಆಗ್ಬೇಕಾ ಚಂದ್ರಪ್ಪ ಇದು? ಹೌದು, ಬ್ರೌನ್ ಆಗುತ್ತೆ. ಚೆನ್ನಾಗಿ ಬ್ರೌನ್ ಆಗ್ಬಿಡ್ಲಿ, ತಿನ್ನಕ್ ಚೆನ್ನಾಗಿರುತ್ತೆ. ಹೌದೌದು. ಚಿಕನ್ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗ್ತದೆ. ಮೊಟ್ಟೆಯಲ್ಲಿ ಮತ್ತೆ ಕಾರ್ನ್ ಫ್ಲವರ್ಲಿ ಅದ್ದೆ ಹಾಕಿರ್ತಕ್ಕಂಥ ಚಿಕನ್ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗ್ತದೆ. ಇಲ್ಲಿ ನಾವು ಗ್ರೇವಿ ರೆಡಿ ಮಾಡ್ಕೊಂಡು ಗ್ರೇವಿ ರೆಡಿ ಆದ ತಕ್ಷಣ ಚಿಕನ್ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಎಸ್. ಇದು ಮೆಂತ್ಯ ಸೊಪ್ಪು ಕಟ್ ಮಾಡಬಾರ್ದು, ಹಂಗೆ ಎಲೆನೇ ಹಾಕ್ಬೇಕು ಬಿಡಿಸಿ. ಏನಾಗ್ತಿರೋದಕ್ಕೆ? ಏನಿಲ್ಲ, ಇವಾಗ ಮಸಾಲೆ ರುಬ್ಬಿರೋಂಥ ಮಸಾಲ ಸಾಕಷ್ಟು ಮಸಾಲ ಸಾಕು. ಕಾಣ್ತಾ ಇದೆಯಲ್ಲ ನೋಡಿ ಯಾವ ಕಲರ್ ಬಂತು ಇವಾಗ? ಅಲ್ಲ, ಕಾಣ್ತಾರ ನೋಡಿ ಚೆನ್ನಾಗಿ. ಎಲೆ ಕಾಣಬೇಕು ಅದು. ಎಸ್ 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 ಎಸ್. ಮೆಂತ್ಯ ಸೊಪ್ಪು ಅಂತ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹಾಕಿ ಸರ್. ಗಟ್ಟಿ ಗ್ರೇವಿ ಏನಲ್ಲ ಇದು? ಈಗ ಅದು ಹಾಕಿದ್ರೆ ಗಟ್ಟಿ ಆಗುತ್ತಾ? ಅಲ್ಲ, ಈಗ ಎಳ್ಕೊಳ್ಳುತ್ತೆ. ಇದು ಇನ್ನೂ ಗಟ್ಟಿ ಬಂದ್ಬಿಡ್ತದೆ ಇವಾಗ. ಹೌದೇನು? ಅದು ಕುದಿ ಬಂದ ತಕ್ಷಣ ಎತ್ತಿ ಟ್ರಾನ್ಸ್ಫರ್ ಮಾಡಿ. ಅಷ್ಟೇ. ಇದಕ್ಕಾಗುವಷ್ಟು ಉಪ್ಪು, ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ. ಓಕೆ. ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಬಟ್ ಏನಾದ್ರು ಚಿಕನ್ಗೆ ಮಾಂಸಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು, ಬೇಯಿಸ್ಬೇಕಪ್ಪ. ಉಪ್ಪು ಹಾಕಿದ್ದೀನಿ. ಇಲ್ಲಾಂದ್ರೆ ಅದು ತಿನ್ಬೇಕಂದ್ರೆ ಸಪ್ಪೆ ಹೊಡೆದೋಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್. ಇವಾಗ ನಾನು ಚಕ್ಕೆ ಲವಂಗ ಏನು ಹಾಕಿಲ್ಲ ಇದಕ್ಕೆ. ಚಕ್ಕೆ ಲವಂಗ ಏನು ಬೇಡ, ಗರಿ ಮಸಾಲ, ಸ್ವಲ್ಪ ಗರಂ ಮಸಾಲೆ ಮಾತ್ರ ಹಾಕ್ತಾ ಇದ್ದೀನಿ. ಓಕೆ. ಫುಲ್ಲು ಚಿಕನ್ ಬಂದ್ಬಿಟ್ಟಿದೆ ಚಂದ್ರಪ್ಪನವರೇ. ನೋಡಿ ಇಲ್ಲಿ ನೋಡಿ, ಇಟ್ಕೊಳ್ಳಿ ಸ್ವಲ್ಪ ಹೊತ್ತು. ಇದು ಸ್ವಲ್ಪ ಕುದಿ ಬರಲಿ, ಒಂಚೂರು ಕುದಿ ಬರಲಿ. ಎಸ್. ಒಂದೇ ಒಂದು ಕುದಿ ಬಂದ್ರೆ ಸಾಕಿದೆ ಹಾಕ್ಬಿಟ್ಟು. ಎಲ್ಲ ಬೆಂದಿದೆ, ಅದು ಅಷ್ಟೇ ಬೇಯಿಸಿರ್ತೀವಿ. ಇವಾಗ ಇಲ್ಲೂ ಬೆಂದಿರ್ತದೆ. ಹಾಕ್ಬಿಡಿ. ಹಾಕೋಣ? ಹಾಕಿ. ಈಗ ಇದಕ್ಕೆ ಮುಚ್ಚೋದು ಒಂದು ಕೊಡಿ, ಒಂದು ಮುಚ್ಚಿಬಿಡೋಣ. ಕುದಿ ಬಂತು. ಸ್ವಲ್ಪ ತುಪ್ಪ ಬೇಕಾ? ಒಂದು ಅರ್ಧ ಸ್ಪೂನ್ ತುಪ್ಪ. ಓಕೆ. ಒಂದು 2 ನಿಮಿಷ ಕುದ್ರೆ ಸಾಕು, ಚೆನ್ನಾಗದು. 2 ನಿಮಿಷ. ಎಗ್ ಚಿಕನ್ ಕರಿ ರೆಡಿ ಇದೆ. ಹೇಗಿದೆ ಹೇಳಿ? ಎಗ್ ಚಿಕನ್ ಕರಿನ ನಮ್ಮ ಚಂದ್ರಪ್ಪನವರು ಮಾಡಿ ಕೊಟ್ಟಿದ್ದಾರೆ. ಎಗ್ ಕಾಣ್ತಾ ಇಲ್ಲ, ಆದ್ರೂ ಚಿಕನ್ ಒಳಗೆ ಎಗ್ನ ಸೇರಿಸ್ಬಿಟ್ಟಿದೀವಿ. ಇದನ್ನ ಯಾವ ರೀತಿ ಮಾಡಿದ್ರು ಎಗ್ ಚಿಕನ್ ಕರಿನ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಎಗ್ ಚಿಕನ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಹುರಿಗಡಲೆ, ತೆಂಗಿನಕಾಯಿ ತುರಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಮೊಟ್ಟೆ, ಗರಂ ಮಸಾಲ, ಉಪ್ಪು, ಕಾಳು ಮೆಣಸಿನ ಪುಡಿ, ಕಾರ್ನ್ಫ್ಲೋರ್, ಚಿಕನ್ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ.
ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಮೆಂತ್ಯ ಸೊಪ್ಪು ಹಾಕಿ ಬಾಡಿಸಿ ಇದಕ್ಕೆ ರುಬ್ಬಿದ ಮಿಶ್ರಣ, ನೀರು, ಉಪ್ಪು ಹಾಕಿ ಕುದಿಸಿ, ಗರಂ ಮಸಾಲ, ಕರಿದ ಚಿಕನ್, ತುಪ್ಪ ಹಾಕಿ 5 ನಿಮಿಷ ಬೇಯಿಸಿ. ಈಗ ಎಗ್ ಚಿಕನ್ ಕರಿ ಸವಿಯಲು ಸಿದ್ಧ. ಚಂದ್ರಪ್ಪ ಟೇಸ್ಟ್ ಮಾಡುವ? ಆರಾಮಾಗಿ ಮಾಡಿ ಸರ್, ಬಿಸಿ ಇದೆ, ನಿಧಾನವಾಗಿ ಮಾಡಿ. ಮೊಟ್ಟೆ ಹಾಕಿರೋದಕ್ಕೆ ಈ ಪೀಸ್ ಎಲ್ಲ ಒಂಥರ ಬೇರೆ ಲಕ್ಷಣಗಳೇ ಕಾಣ್ತಾ ಇದೆಯಪ್ಪ ಇದ್ರೊಳಗಡೆ. ಏನಂತೀರ? ಚಿಕನ್ ಪೀಸ್ ತರ ಕಾಣಲ್ಲ, ಮಶ್ರೂಮ್ ತರ ಕಾಣಿಸ್ತದೆ ಅಲ್ವಾ? ಮಶ್ರೂಮ್ ತರ ನೋಡಿ, ಸಾಫ್ಟ್ ಆಗ್ಬಿಟ್ಟಿದೆ ಚಿಕನ್. ಸ್ವಲ್ಪ ಚಪಾತಿಗೆ, ಗ್ರೇವಿಗೆ, ಇದು ಪೂರಿಗೆ, ಮುದ್ದೆಗೆ, ವೈಟ್ ರೈಸ್ಗೆ ಎಲ್ಲದಕ್ಕೂ ಆಗುತ್ತೆ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಬಂದಿದೆ, ಅದ್ಭುತವಾದ ಟೇಸ್ಟು. ಮನೇಲಿ ಯಾರು ಬಂದ್ರೆ ಗೆಸ್ಟ್ ಇಮಿಡಿಯೇಟ್ಲಿ ಮಾಡ್ಕೊಟ್ಬಿಡ್ಬೋದು ಟಕ್ಕಂತ. ಹೋಗೋದಲ್ಲ ಮನೆ ಬಿಟ್ಟ ಮೇಲೆ. ಥ್ಯಾಂಕ್ ಯು ಸರ್. ಈ ಅದ್ಭುತವಾದಂಥ ಗ್ರೇವಿನ ನಾವು ಖಾಲಿ ಮಾಡಲೇಬೇಕು. ನೀವು ದಯವಿಟ್ಟು ಹೊರಟ್ರೆ ನಾವು ಇದನ್ನ ಹಾಕೊಂಡು ಬಾರಿಸ್ಕೊಳ್ತೀವಿ. ನಾವೇನು ಬೇಡ ಅಂತ ಹೇಳಲ್ಲ, ನೀವು ಆರಾಮ ಬಾರಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಚಂದ್ರಪ್ಪ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಇದು ಒಂಥರ ಎಕ್ಸ್ಟ್ರಾಡಿನರಿ ಗ್ರೇವಿ ಇದು. ನಮ್ಮ ಇವತ್ತಿನ ಒಗ್ಗರಣೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಾವು ಕಾರ್ಯಕ್ರಮದಲ್ಲಿ ಬರಬೇಕಲ್ಲ, ಮುರಳಿ ಅವರ ಏನ್ ಮಾಡಬೇಕು? ಖಂಡಿತವಾಗ್ಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಸುಟ್ಟಿಟ್ಟು ಏನ್ರಿ ಇದು? ಎಲ್ಲಿದ್ರಿ ಇದು? ಒಂದ್ ಸರಿ ಇಡ್ಲಿ ಇಟ್ಟು ರುಬ್ಬಿ ಇಟ್ಬಿಟ್ರೆ ನನ್ನ ಮಗಂದು ಒಂದು ವಾರ. ರೀ ಆಶಾ, ಏನ್ರಿ ಇವೆಲ್ಲ ರೀ? ಇದು ಇಡ್ಲಿ ಹಿಟ್ಟಲ್ಲಿ ಮಾಡಿದೀವಿ ಅಂತ ಯಾರಿಗೂ ಗೊತ್ತೂ ಆಗಲ್ಲ. ಗೊತ್ತಾಗಲ್ಲ. ಅದು ಮಿಕ್ಕಿರೋ ಇಡ್ಲಿ ಹಿಟ್ಟಲ್ಲಿ ಮಾಡಿದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ಬಿಡಿ. ನೀವೇನ್ ರಾಜಸ್ಥಾನ ಅಡಿಗೆ ಮಾಡೋದ್ಬಿಟ್ಟು ಸ್ಪೆಷಲ್ ಆಗಿ ನೀವೇನ್ರಿ ಫ್ರೈಡ್ ರೈಸ್ ಎಲ್ಲ ಮಾಡ್ತೀರಿ? ನ್ಯೂ ಜನರೇಷನ್ ಅಲ್ವಾ? ಹೌದಂತೀರಾ? ಯಾರು ಹೇಳ್ಕೊಟ್ಟಿದ್ರಿ ನಿಮ್ಗೆ ಸೋನು ಇದನ್ನ? ಇದೆಲ್ಲ ಓನ್ ಐಡಿಯಾಸ್. ಯಾರ ಮೇಲಾದ್ರು ಟ್ರೈ ಮಾಡಿದ್ರಾ? ಮನೆಯಲ್ಲೇ ಟ್ರೈ ಮಾಡಿದೀನಿ. ಇಲ್ಲ ಫಸ್ಟ್ ನಾನೇ ಗೂಬೆನಾ? ವೆಜ್ ರೋಲ್ ಇದು? ವೆಜ್ ರಿಂಗ್. ವೆಜ್ ರಿಂಗು, ಬನಾನಾ ಇಡ್ಲಿನ? ಎಲ್ಲ ಇಡ್ಲಿ ಕೇಳಾಯ್ತು, ಇದು ಒಂದ್ ಕಡಿಮೆ ಐತ್ರಿ ನಮ್ಗೆ, ಬಾಳೆಹಣ್ಣು ಇಡ್ಲಿ. ಅಯ್ಯೋ, ಈ ಜೀವನವೇ ಒಂದು ಕಲ್ಪನೆ, ಮಾಡಲಾಗೋದು ಅದರ ವರ್ಣನೆ. ಸುಂದರ ಜೀವನಕ್ಕಾಗಿ ನೀ ಕಾಣು ಕನಸು, ಕನಸು ನನಸಾದರೆ ಬಾಳೆ ಸೊಗಸು. ಸೊಗಸಿನ ಬಾಳಿಗಾಗಿ ನೀ ಕಾಣು ಕನಸು, ಕನಸು ಕಾಣುತ್ತಾ ಕುಳಿತರೆ ಮುಗಿದೇ ಹೋಗುವುದು ನಮ್ಮ ವಯಸ್ಸು. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ @znetwork.com. ಕಿಚನ್ ಆಕ್ಸೆಸರೀಸ್ ಗಳ ಪ್ರಾಯೋಜಕರು ಎಂಟೋರಾ ಕಿಚನ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು.